ಫ್ರೆಂಡ್ಸ್, ನಿಮ್ಗೆ ಇವಾಗ ಕ್ಲಾಸಿಂದು ವಿಡಿಯೋದು ನಾನು ಏನು ಮಾಡಿದ್ದೀನಿ ಅಂದರೆ ಬಾಡಿ ಮೆಸರ್ಮೆಂಟ್ ಕಟ್ಟಿಂಗ್ದು ತೋರಿಸ್ತಾ ಇದ್ನಲ್ಲ, ಅದರಲ್ಲಿ ಇನ್ನೂ ಒಂದು 2 ಕ್ಲಾಸ್ ನಿಮಗೆ ಇನ್ನೂ ಉಳಿದಿದೆ, ಬ್ಯಾಲೆನ್ಸ್ ಉಳಿದಿದೆ. 2 ಅಥವಾ 3 ಕ್ಲಾಸಸ್ ಬ್ಯಾಲೆನ್ಸ್ ಉಳಿದಿದೆ. ಬಟ್ ಏನಂದರೆ ನೀವು ಆ ಕ್ಲಾಸ್ ಕೇಳಿ ಕೇಳಿ ಬೋರ್ ಆಗ್ತಾ ಇದ್ದೀರಿ. ಹಾಗಾಗಿ ನಾನು ಇವತ್ತಿನಿಂದ ಕಟ್ಟಿಂಗು ಮತ್ತು ಸ್ಟಿಚಿಂಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಮಿಡಿಲ್ ಯಾವಾಗಾದರೂ ಇನ್ನೊಂದು ಟೈಮು ಅವು 3 ಕ್ಲಾಸಸ್ನು ಕಂಪ್ಲೀಟ್ ಮಾಡೋಣ. ಇವತ್ತಿನ ಕ್ಲಾಸ್ನಲ್ಲಿ ಬಂದು, ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ಪ್ರಿನ್ಸಸ್ ಕಟ್ಟಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಾಗೇನೆ ಇವತ್ತು ನಾನು ತೋರಿಸ್ತಾ ಇರೋದು ಪ್ರಿನ್ಸಸ್ ಕಟ್ ಬಂದು ಬ್ಲೌಸ್ ಕೊಟ್ಟಿರ್ತಾರಲ್ವಾ, ಬ್ಲೌಸ್ ಕೊಟ್ಟು ಪ್ರಿನ್ಸಸ್ ಕಟ್ ಅಂದರೆ ನಾರ್ಮಲ್ 4 ಟಕ್ಸ್ ಹಿಡಿದಿರೋದಿದೆ. ಇದು ಇವಾಗ 1 2 3 4 ಈ ಥರ 4 ಟಕ್ಸ್ ಹಿಡಿದಿರೋದಿದೆ ಬ್ಲೌಸು. ಈ ಥರ ಬ್ಲೌಸ್ ಕೊಟ್ಟು ನಿಮಗೆ ಪ್ರಿನ್ಸಸ್ ಕಟ್ ಹೊಲಿಬೇಕು ಅಂತ ಹೇಳಿದರು. ಆ ಟೈಮ್ನಲ್ಲಿ ನಾರ್ಮಲ್ ಬ್ಲೌಸ್ ಕೊಟ್ಟು ಪ್ರಿನ್ಸಸ್ ಕಟ್ ಹೊಲಿಯಬೇಕು ಅಂತ ಹೇಳಿದಾಗ ನೀವು ಯಾವ ಥರ ಸ್ಟಿಚ್ ಮಾಡಬೇಕು, ಕಟ್ಟಿಂಗ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇವತ್ತು ನಾಳೆ 2 ದಿನ ಕಟ್ಟಿಂಗೇ ಇರುತ್ತೆ. ಯಾಕಂದರೆ ಇವತ್ತು ನಾನು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ಲ, ಬ್ಲೌಸ್ನಲ್ಲಿ ಪ್ರಿನ್ಸಸ್ ಕಟ್ಟು ಮೆಜರ್ಮೆಂಟ್ ತೊಗೊಂಡು ಹೆಂಗೆ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾಳೆ ಕ್ಲಾಸ್ನಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ಥರ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮತ್ತು ಇವತ್ತು ಕಟ್ಟಿಂಗ್ ತೋರಿಸಿದ್ರಿ, ನೀವು ಸ್ಟಿಚಿಂಗೇ ತೋರಿಸ್ಲಿಲ್ಲ ಅಂತ ಹೇಳಿ ಇದು ಮಾಡ್ಕೋಬೇಡ್ರಿ. ಇವತ್ತು ನಾಳೆ, ಯಾಕಂದರೆ 2 ಥರನೂ ನಿಮಗೆ ಗೊತ್ತಾಗಬೇಕು. ಬ್ಲೌಸ್ ಕೊಟ್ಟರು ಕೂಡ ಕಟ್ಟಿಂಗ್ ಮಾಡ್ಲಿಕ್ಕೆ ಬರಬೇಕು, ಬಾಡಿ ಮೆಜರ್ಮೆಂಟಿಗೆ ಕೂಡ ಕಟ್ಟಿಂಗ್ ಮಾಡಕ್ಕೆ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಇದು ಲೈನಿಂಗ್ ಬಟ್ಟೆ ಅಂದ್ರೆ ಬ್ಲೌಸ್ ಪೀಸ್. ಇದು ಈ ಒಂದು 20 ರೂಪಾಯಿ ಪೀಸ್ ಆ ಥರ ಬಂದಿರ್ತಾವಲ್ಲ, ಆ ಥರದ್ದು ಬ್ಲೌಸ್ ಪೀಸ್. ಈ ಬ್ಲೌಸ್ ಪೀಸ್ನ ನಾನು ಲೈನಿಂಗ್ಗೋಸ್ಕರ ಹಾಕ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ಟಿಂಗ್ ಮಾಡಲಿಕ್ಕೋಸ್ಕರ ಇವಾಗ ನಾನು ಈ ಲೈನಿಂಗ್ಗೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ನಾವು ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಹಾಕೊಂತೇವೆ ನೋಡ್ರಿ, ಈ ಥರ ಹಾಕೋಬೇಕು. ಇದು ನಾನು ಈ ಥರ ಹಾಕ್ತಿಲ್ಲ ನಿಮಗೆ, ಇದು ಪೂರ್ತಿ ಈ ಥರ ಫೋಲ್ಡ್ ಮಾಡ್ತಾ ಇಲ್ಲ. ಈ ಥರ ಫೋಲ್ಡ್ ಮಾಡಿದರೆ ಏನಾಗುತ್ತೆ ಅಂದರೆ ಈ ಕಡೆ ಬಟ್ಟೆ ಏನಿದೆ ಇದಿಷ್ಟು ಪೂರ್ತಿ ವೇಸ್ಟ್ ಆಗುತ್ತೆ ನಮಗೆ, ಯಾಕಂದರೆ ಕೆಳಗಿಂದು ಮೇಲಿದ್ದು 2 ಪೀಸ್ ಆಗುತ್ತೆ. ಹಾಗಾಗಿ ಇದನ್ನು ನಾನು ಈ ಥರ ಹಾಕ್ತಿಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಮೆಜರ್ಮೆಂಟು, ನಮ್ಮ ಬ್ಲೌಸ್ ಏನು ಕೊಟ್ಟಿರ್ತಾರೆ ನೋಡ್ರಿ, ಇದು ಮೆಜರ್ಮೆಂಟು. ಈ ಮೆಜರ್ಮೆಂಟಿಗೆ ಇಷ್ಟೇ ಫೋಲ್ಡ್ ಮಾಡ್ಕೊತೀನಿ. ಟೋಟಲ್ ಆಗಿ ಈ ಮೆಜರ್ಮೆಂಟ್ ಇಷ್ಟೇ ಮೆಜರ್ಮೆಂಟ್ ಐತಿ ಅನ್ನೋದು ನಿಮಗೆ ಹೆಂಗೆ ಗೊತ್ತಾಗಬೇಕು ಅದನ್ನು ತೋರಿಸ್ತೀನಿ. ಇದು ಇವಾಗ ಬ್ಲೌಸ್ ಅಲ್ವಾ, ಈ ಬ್ಲೌಸ್ನಲ್ಲಿ ಈ ಉಕ್ಸಿಂದು ಮನಿ ಮಾಡಿರ್ತೀವಲ್ಲ, ಇದನ್ನು ಬಿಡಬೇಕು. ಇದನ್ನು ಬಿಟ್ಟು ಇದಿಷ್ಟು ಮೆಜರ್ಮೆಂಟ್ ತಗೋಬೇಕು. ಇಲ್ಲಿಂದ ಇದಿಷ್ಟು ಸುತ್ತಳತಿ ಅಂತಾರೆ ಇದಕ್ಕೆ. ಇದು ಸುತ್ತಳತಿ ಅಂದರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಇದನ್ನ ಸುತ್ತಳತಿ ಅಂತ ಹೇಳೋದು. ಅಂದ್ರೆ ಇದು ನಾವು ಬ್ಲೌಸ್ ಹಾಕೊಂಡಾಗ ಕೆಳಗಿಂದ ಉಕ್ಸಿನ ಸೈಡ್ ಬರುತ್ತೆ, ಈ ಕೆಳಗಿಡ ಪೂರ್ತಿ ಲಾಸ್ಟ್ ಉಕ್ಸ್ ಇದೆ ನೋಡ್ರಿ, ಅದು ಸುತ್ತಳತಿ. ಇದಕ್ಕೆ ರೌಂಡಿಂಗ್ ಅಂತಂದು ಹೇಳ್ತಾರೆ, ಬ್ಲೌಸ್ದು ರೌಂಡಿಂಗ್ ಅಂತಂದು ಹೇಳ್ತಾರೆ. ಇಲ್ಲಿಂದ ಇಲ್ಲಿವರೆಗೂ ಈ ಥರ ಮೆಜರ್ಮೆಂಟ್ ತಗೊಂತೇವಲ್ಲ, ಟೋಟಲ್ ಇದರಲ್ಲಿ 27 ಇಂಚ್ ಬಂದಿದೆ. ಇವಾಗ ಇದರಲ್ಲಿ ನಾವು ಬ್ಯಾಕ್ ಸೈಡ್ದು ಫಸ್ಟ್ ಕಟ್ ಮಾಡ್ತೀವಿ. ಬ್ಯಾಕ್ ಸೈಡ್ ಕಟ್ ಮಾಡ್ತೇವಲ್ಲ, ಬ್ಯಾಕ್ ಸೈಡ್ದು ಕಟ್ ಮಾಡ್ಬೇಕಂದ್ರೆ ನಮಗೆ ಇದು ಮೆಜರ್ಮೆಂಟ್ ಸಿಕ್ಕರೆ ಸಾಕು. ಇದೆ ಅಲ್ವಾ, ಇಲ್ಲಿಂದ ಇಲ್ಲಿವರೆಗೂ ಇದು ಸೈಡ್ ಫಿಟ್ಟಿಂಗು, ಈ ಕಡೆಯಿಂದ ಈ ಕಡೆವರೆಗೂ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ಫಸ್ಟ್ ಇಲ್ಲಿ ನಾವು ಇದನ್ನು ಇಷ್ಟು ಬಟ್ಟೆ ಸಾಲುತ್ತಾ ಇಲ್ಲಿ ಎಷ್ಟು ಬಟ್ಟೆಗೆ ನಾವು ಮಾರ್ಜಿನ್ ಬಿಟ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳಿಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಹಿಂಗಿಟ್ಕೋಬೇಕು. ಹಿಂಗಿಟ್ಕೊಂಡು ಇಲ್ಲಿವರೆಗೂ ನಮಗೆ ಮಾರ್ಜಿನ್ ಬಂತಿದ್ದು ಬ್ಯಾಕ್ ಸೈಡಿಂದು ಟೋಟಲ್ ಮಾರ್ಜಿನ್ ಇಲ್ಲಿವರೆಗೂ ಉಂಟು. ಇಲ್ಲಿಂದ ಇದಿಷ್ಟು ಬಟ್ಟೆ ಅಂದರೆ 1.5 ಇಂಚ್ ಅಷ್ಟೇ ಇದು ಎಕ್ಸ್ಟ್ರಾ ಬಟ್ಟೆ ಇದೆ. ನಮಗೆ ಟೋಟಲ್ ಆಗಿ 2 ಇಂಚ್ ಆದ್ರೂ ಪರವಾಗಿಲ್ಲ. ಅದ್ರ ಮುಂದಗಡೆ ಈ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಮ್ಮ ಬ್ಲೌಸಿಗೆ ಎಷ್ಟು ಬೇಕು ಅಷ್ಟೇ ಬಿಟ್ಕೊಳ್ದೇನೆ 1.5-2 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಆವಾಗ ಈ ಕಡೆ ಇದು ಇದೆ ನೋಡ್ರಿ, ಇವಾಗ ಇಲ್ಲಿಂದ ಇಷ್ಟು ಬಟ್ಟೆ ನಮಗೆ ಎಕ್ಸ್ಟ್ರಾ ಉಳಿಯುತ್ತೆ. ಇದರಲ್ಲಿ ನಮಗೆ ಬೇಕಂದ್ರೆ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೋದು, ಶಾರ್ಟ್ ಸ್ಲೀವ್ಸ್, ಇಷ್ಟೇ ಚಿಕ್ಕದ ಸ್ಲೀವ್ಸ್ ಇರುತ್ತಲ್ಲ ಆ ಥರ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೋದು. ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಬಟ್ಟೆ ಉಳಿದ್ರೆ ನಮಗೆ ಕ್ರಾಸ್ ಬೆಲ್ಟ್ ಏನಾದರೂ ಕಟ್ಟಿಂಗ್ ಮಾಡೋಂಗಿದ್ರೆ ಕ್ರಾಸ್ ಬೆಲ್ಟಿಗೆ ಕಟ್ಟಿಂಗ್ ಮಾಡೋಕ್ಕೂ ಬರ್ತೈತಿ. ಉಕ್ಸಿನ ಪಟ್ಟಿ, ಗುಂಡಿ ಪಟ್ಟಿ ಏನಾದರೂ ಹಚ್ಲಿಕ್ಕೂ ಯೂಸ್ ಆಗುತ್ತೆ ನಮಗೆ.
ಇದನ್ನೇ ಈ ತರ ನಾವು ಡಬಲ್ ಮಾಡಿ ಕಟ್ ಮಾಡ್ತೀವಲ್ಲ, ಈ ತರ ಡಬಲ್ ಹಾಕಿ ಕಟ್ ಮಾಡಿದಾಗ ಇದು ಒಂದು ಪೀಸು, ಇದು ಒಂದು ಪೀಸ್, 2 ಪೀಸ್ ಆಗ್ಬಿಡುತ್ತೆ. ಅದು ವೇಸ್ಟ್ ಆಗ್ಬಿಡುತ್ತೆ ನಮಗೆ. ಹಾಗಾಗಿ ನಾನು ಇದನ್ನ ಈ ತರ ಹಾಕ್ತೀನಿ. ಇವಾಗ ಇಲ್ಲಿ ಲೈನ್ ಹಾಕಿದ್ದೀನಿ ನೋಡ್ರಿ ನಾನು. ಇದೆಲ್ಲ ನಾನು ಇಷ್ಟೊತ್ತು ನಿಮಗೆ ಹೇಳಿದ್ದು ಬ್ಲೌಸ್ ಪೀಸ್ ನೀವು ಹಿಂಗಾದ್ರೂ ಹಾಕೊಂಡು ಕಟ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಈ ತರನಾದ್ರೂ ಹಾಕೊಂಡು ಫಸ್ಟ್ ಬ್ಯಾಕ್ ಸೈಡ್ ಕಟ್ ಮಾಡಿ, ಆಮೇಲೆ ಫ್ರಂಟ್ ಸೈಡ್ ಕಟ್ ಮಾಡಿ, ಆಮೇಲೆ ಈ ಕಡೆ ಬಟ್ಟೆ ಎಷ್ಟು ಉಳಿದಿರುತ್ತೋ ಅದರಲ್ಲಿ ಸ್ಲೀವ್ಸ್ ಕೂಡ ಕಟ್ ಮಾಡ್ಕೋಬಹುದು. ಬಟ್ ಇದು ನೋಡ್ರಿ, ಇವಾಗ ಇದು ಬ್ಲೌಸ್ ಪೀಸ್ ಕೂಡ ಚಿಕ್ಕದಿದೆ. ಈ ತರ ಬಂದಾಗ ನಮಗೆ ಅದರಲ್ಲೇ ಸ್ವಲ್ಪ ಬಟ್ಟೆ ಉಳಿಸಿ ನಾವು ಕಟ್ ಮಾಡೋಕ್ಕೂ ಬರ್ಬೇಕಲ್ವಾ. ಹಾಗಾಗಿ ಈ ತರ ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ನಮಗೆ ಉಳಿಯುತ್ತೆ. ಇಷ್ಟ ಆಯ್ತಲ್ವಾ? ಇವಾಗ ಇದು ನಮಗೆ ಮೆಜರ್ಮೆಂಟ್ ಇಷ್ಟು ಇಲ್ಲಿವರೆಗೂ ಬಂತು, ನಮ್ದು ಮಾರ್ಕಿಂಗ್ ಇಷ್ಟು ಸಾಕು ನಮಗೆ ಬಟ್ಟೆ. ಇಲ್ಲಿ ಈ ಕಡೆ ಏನ್ ಮಾಡ್ಬೇಕು, ಇಲ್ಲಿ ಹೆಚ್ಚು ಕಡಿಮೆ ಇರುತ್ತಲ್ವಾ, ಹೆಚ್ಚು ಕಡಿಮೆ ಇರೋ ಬಟ್ಟೆನ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಫಸ್ಟ್ ಹಿಂಗ ಲೈನ್ ಹಾಕೋಬೇಕು ಸ್ಕೇಲಿಂದ. ಈ ತರ ಸ್ಕೇಲಿಂದ ಲೈನ್ ಹಾಕೊಂಡಿದೆ ನೋಡ್ರಿ, ಇಲ್ಲಿ ಕಾಣಿಸ್ತಿದೆಲ್ಲ. ಈ ಲೈನ್ ಮೇಲೆನೆ ಕಟ್ ಮಾಡ್ಬೋದು ನಾವು. ಹಂಗ ಡೈರೆಕ್ಟ್ ಆಗಿ ಕಟ್ ಮಾಡಕ್ ಹೋದ್ರೆ ಏನಾಗುತ್ತೆ, ಕತ್ರಿ ಆ ಕಡೆ ಈ ಕಡೆ ಹೋಗುತ್ತಲ್ಲ, ಹೆಚ್ಚು ಕಡಿಮೆ ಬಟ್ಟೆ ಕಟ್ ಆಗುತ್ತೆ ಅಲ್ಲಿ. ಈ ಲೈನ್ ಮೇಲೆನೆ ಕಟ್ ಮಾಡಿದ್ರೆ ನಮಗೆ ಸ್ಟ್ರೇಟ್ ಲೈನ್ ಬರುತ್ತದೆ. ಇದು ಆಯ್ತಾ? ಇವಾಗ ಪ್ರಿನ್ಸೆಸ್ ಕಟ್ ಯಾವ ತರ ಕಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡು, ಪ್ರಿನ್ಸೆಸ್ ಕಟ್ಟಿಂಗಿಗೂ ಕೂಡ ಅಷ್ಟೇ. ಬ್ಯಾಕ್ ಸೈಡ್ ಏನಿರುತ್ತೆ, ನಾರ್ಮಲ್ ಬ್ಲೌಸಿಗೆ ಕಟ್ ಮಾಡ್ತೇವಲ್ಲ ಅದೇ ತರ ಇರುತ್ತೆ. ಅದರಲ್ಲಿ ಏನ್ ಚೇಂಜ್ ಇರಂಗಿಲ್ಲ, ಮುಂದಿನ ಭಾಗದಷ್ಟೇ ನಮಗೆ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗುತ್ತೆ ಅನ್ನೋದನ್ನ ಇವಾಗ ನಾನು ಹೇಳ್ತೀನಿ. ಫಸ್ಟ್ ಬ್ಯಾಕ್ ಸೈಡ್ ಕಟ್ಟಿಂಗ್ಗೋಸ್ಕರ ನಾವು ಏನ್ ಮಾಡಬೇಕು, ಅರ್ಧ ಇಂಚಿಗೆ ಈ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಇರೋ ಬಟ್ಟೆನ ಈ ತರ ಕಟ್ ಮಾಡಿ ತೆಗಿತೀವಿ. ತೆಗೆದು ಆಮೇಲೆ ಫಸ್ಟ್ ಅರ್ಧ ಇಂಚ್ ಬಟ್ಟೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಯಾಕಂದ್ರೆ ಬ್ಯಾಕ್ ಸೈಡು ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕಿದು. ಇದು ಅರ್ಧ ಇಂಚ್ ಮೊದಲೇ ನಾವು ಬಿಟ್ಕೊಂತೀವಿ. ಅದಾದ್ಮೇಲೆ ಇವಾಗ ನಾವು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಬ್ಲೌಸ್ ನಲ್ಲಿನೇ ನಾರ್ಮಲ್ ಬ್ಲೌಸ್, 4 ಡಾಟ್ ಬ್ಲೌಸ್ ಕೂಡ ಅಂತಾರೆ, 4 ಟಕ್ಸ್ ಇರೋ ಬ್ಲೌಸ್ ಅಂತಾರೆ, ನಾರ್ಮಲ್ ಬ್ಲೌಸ್ ಕೂಡ ಅಂತಾರೆ. ಇದಕ್ಕೆ ಕ್ರಾಸ್ ಬೆಲ್ಟ್ ಇದೆ ನೋಡ್ರಿ, ಕ್ರಾಸ್ ಬೆಲ್ಟ್ ಇದೆ, ಈ ತರ ಟಕ್ಸ್ ಇದೆ. ಇವಾಗ ಈ ತರ ಬ್ಲೌಸ್ ಕೊಟ್ಟು ನಿಮಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೊಲಿಬೇಕು ಅಂತ ಹೇಳಿದ್ರೆ ಯಾವ ತರ ಹೊಲಿಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ. ಬ್ಯಾಕ್ ಸೈಡ್ ನಾರ್ಮಲ್ ಆಗಿ ಇದು ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ನ ಈ ತರ ಫೋಲ್ಡ್ ಮಾಡಬೇಕು. ಈ ಕೆಳಗಡೆ ಲೆಂತ್ ಇರುತ್ತಲ್ಲ ಈ ತರ ಜಗ್ಬೇಕು. ಎಲ್ಲಿ ಕರೆಕ್ಟ್ ಆಗಿ ಮಿಡಿಲ್ ಬರಬೇಕು, ಹಿಂಗ್ ಕ್ರಾಸ್ ಅಲ್ಲ, ಈ ತರ ನೀಟಾಗಿ ಬರ್ಬೇಕು. ಈ ತರ ಸ್ಟ್ರೇಟ್ ಇರಬೇಕು ನಾವು ಜಗ್ಗಿ. ಇವಾಗ ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈ ಅರ್ಧ ಇಂಚ್ ಮಾರ್ಕಿಂಗ್ ಎಲ್ಲಿ ಬಂದಿದೆ ನೋಡ್ರಿ, ಅಲ್ಲಿಂದ ಮೇಲ್ಗಡೆವರೆಗೂ ಲೆಂತ್ ಟೋಟಲ್ ಉದ್ದ, ಇದು ಬ್ಲೌಸ್ ಇಂದು ಉದ್ದ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ, ಇಲ್ಲಿಗೆ ಇದು ಒಂದು ಮಾರ್ಕ್ ಆಯ್ತು. ಇವಾಗ ಇದೇನಾಯ್ತು, ನಮಗೆ ಕರೆಕ್ಟ್ ಆಗಿ ಉದ್ದ ಎಷ್ಟಿದೆ ಅಂತ ಬಂತು. ಬಟ್ ಇದರಲ್ಲಿ ನಾವು ಇನ್ನ ಅರ್ಧ ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಇದು ಅರ್ಧ ಇಂಚ್ ಯಾಕಪ್ಪ ಅಂದ್ರೆ ಶೋಲ್ಡರ್ನ ಜಾಯಿಂಟ್ ಮಾಡ್ಬೇಕಲ್ವಾ. ಇಲ್ಲಿದೆ ಅಲ್ಲ, ಇದು ಅರ್ಧ ಇಂಚ್ ಶೋಲ್ಡರು. ಇದನ್ನ ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೋಸ್ಕರ ಈ ಅರ್ಧ ಇಂಚ್ ಬಟ್ಟಿನ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೋಬೇಕು. ಇದಾದ್ಮೇಲೆ ಇವಾಗ ಈ ಸೈಡಿಗೆ ಫಿಟ್ಟಿಂಗ್ ಮಾಡಿರ್ತಾರೆ ನೋಡ್ರಿ, ಬ್ಲೌಸ್ ನಲ್ಲಿ ಈ ಸೈಡ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ, ಈ ಸೈಡ್ ಫಿಟ್ಟಿಂಗು ಇಲ್ಲಿ ಎಡ್ಜ್ ಇರುತ್ತೆ, ತೋಳು ಹಚ್ಚಿರ್ತಾರೆ, ಈ ಎಡ್ಜ್ ಪಾಯಿಂಟ್ ಇರುತ್ತೆ, ಆರ್ಮೋಲ್ ರೌಂಡಿಂಗ್ ಎಡ್ಜ್ ಪಾಯಿಂಟ್. ಈ ಎಡ್ಜ್ ಪಾಯಿಂಟ್ ನ ಈ ತರ ಇಟ್ಕೋಬೇಕು. ಈ ಕೆಳಗಡೆದು ಈ ಕಡೆ ಇಲ್ಲಿಂದ ಈ ತರ ಇಟ್ಕೋಬೇಕು. ಇಟ್ಕೊಂಡು ಈ ಅರ್ಧ ಇಂಚ್ ಮಾರ್ಕಿಂಗ್ ಐತಲ್ಲ, ಈ ಕಡೆ ಸೈಡ್ ಅಲ್ಲ, ಈ ಕಡೆ ಸೈಡ್, ಇಲ್ಲಿಂದ ಆ ಮಾರ್ಕಿಂಗ್ ಇಂದ ಈ ಮೇಲೆವರೆಗೂ ಒಂದು ಸ್ವಲ್ಪ ಲೈಟ್ ಆಗಿ ಜಗ್ಬೇಕು. ಹಿಡ್ಕೊಂಡು ಹಿಂಗ್ ಇಟ್ಕೋಬೇಕು. ಹಿಂಗೆ ಹಿಡ್ಕೊಂಡು ಈ ಎಡ್ಜ್ ಪಾಯಿಂಟಿಗೆ ಎಲ್ಲಿಗೆ ಬಂದಿದೆ ನೋಡ್ರಿ, ಸ್ಟಿಚಿಂಗ್ ಮಾಡಿದ ಎಡ್ಜ್ ಪಾಯಿಂಟ್ ಎಲ್ಲಿಗೆ ಬಂದಿದೆ ಅಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು. ಇದಕ್ಕ ಒಂದ್ ಲೈನ್ ಹಾಕೋಬೇಕು. ಇದಾಯ್ತಾ? ಇವಾಗ ಇದು ಕೂಡ ಅಷ್ಟೇ, ನಮಗೆ ಕರೆಕ್ಟ್ ಆಗಿ ಎಲ್ಲಿ ಸ್ಟಿಚ್ ಮಾಡಿದ್ದಾರೆ ಅಲ್ಲಿಗೆ ಬಂತಲ್ವಾ. ಬಟ್ ಈ ತೋಳು ಹಚ್ಚಲಿಕ್ಕೆ ನಮಗೆ ಅರ್ಧ ಇಂಚ್ ಬಟ್ಟೆ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಅರ್ಧ ಇಂಚ್ ಬಟ್ಟಿಗೆ ಅರ್ಧ ಇಂಚ್ಗೆ ಇನ್ನೊಂದು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೋಬೇಕು.
ಇದು ಅರ್ಧ ಇಂಚು. ಇದು ಕರೆಕ್ಟ್ ಆಗಿ ನಮಗೆ ಏನಾಯ್ತು ಇವಾಗ ಫಿಟ್ಟಿಂಗ್ ಇನ್ ಮಾರ್ಕ್ ಬಂತು. ಇಲ್ಲಿಂದ ಇಲ್ಲಿವರೆಗೂ ಇದು ಫಿಟ್ಟಿಂಗ್ ಕರೆಕ್ಟ್ ಆಗಿ. ಬಟ್ ಈ ತೋಳು ಹಚ್ಬೇಕಲ್ವಾ, ಇಲ್ಲಿ ನೋಡ್ರಿ ಒಳಗಡೆ ನಾನು ನಿಮ್ಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ಈ ಪಟ್ಟಿ ಇದೆ ಅಲ್ವಾ, ಈ ಪಟ್ಟಿ ಇಲ್ಲಿ ಬಂದಿಲ್ಲ ನಮಗೆ ಇವಾಗ. ಅದಕ್ಕೋಸ್ಕರ ಈ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಬೇಕು. ಆಯ್ತಾ? ಇವಾಗ ನಮಗೆ ಶೋಲ್ಡರು ಮತ್ತೆ ಆರ್ಮೋಲ್ ರೌಂಡಿಂಗ್ ನ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಲ್ಲಿ ಮೇಲೆ ಅರ್ಧ ಇಂಚಿಗೆ ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ, ಈ ಮೇಲ್ಗಡೆ ಮಾರ್ಕ್ ಇಂದ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಮಾರ್ಕು ಇದಲ್ಲ, ಇದ್ರ ಮೇಲ್ಗಡೆ ಇಲ್ಲ ಐತಲ್ಲ, ಈ ಮಾರ್ಕಿಗೋಸ್ಕರ ಈ ಮಾರ್ಕಿಗೆ ಈ ತರ ಅಳತಿ ತಗೋಬೇಕು. ಟೋಟಲ್ ಆಗಿ ಇದರಲ್ಲಿ ಎಷ್ಟು ಬರುತ್ತೆ, 5.5 ಇಂಚ್ ಬರ್ತಾ ಇದೆ. ಇವಾಗ ಅದೇ 5.5 ಇಂಚ್ನೆ ನಾವು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೋಬೇಕು. 5.5 ಇಂಚು ಶೋಲ್ಡರ್ ಮತ್ತೆ 5.5 ಇಂಚು ಆರ್ಮೋಲ್ ಡೌನಿಂಗ್ ಬಂತು. ಇವಾಗ ಇದಕ್ಕ ಸ್ಟ್ರೇಟ್ ಆಗಿ ಒಂದ್ ಲೈನ್, ಈ ತರ ಒಂದ್ ಲೈನ್ ಹಾಕೋಬೇಕು. ಆಯ್ತಾ? ಇವಾಗ ಇಲ್ಲಿ 5.5 ಇಂಚು ಶೋಲ್ಡರ್ ಮಾರ್ಜಿನ್ ತಗೊಂಡ್ವಲ್ಲ, ಈ 5.5 ಇಂಚಿಗೆ ಈ ತರ ಟೇಪ್ ಇಡಬೇಕು. 5.5 ಇಂಚು ಎಲ್ಲಿಗೆ ಬಂತು ನೋಡ್ರಿ, ಅದರಲ್ಲಿ 2 ಭಾಗ ಮಾಡಬೇಕು. ಅಂದ್ರೆ 2.25 ಇಂಚು ಒಂದ್ ಸೈಡಿನ ಬರುತ್ತಲ್ವಾ, 2.25 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಇದು ಈ ತರ 2 ಮಾರ್ಕ್ ಮಾಡ್ಕೊಂಡಿವಲ್ಲ, ಇದರಲ್ಲಿ ಇದು ಇದೆ ನೋಡು, ಒಂದು ಸೈಡಿಂದ ಮಾರ್ಕಿಂಗ್ ಬಂದು ನಮಗೆ ಇದು ಶೋಲ್ಡರ್ ಬರುತ್ತೆ, ಇನ್ನೊಂದು ಸೈಡಿಂದ ಮಾರ್ಕಿಂಗ್ ಬಂದು ನಮಗೆ ನೆಕ್ ವಿಡ್ತ್ ಬರುತ್ತೆ. ಅಂದ್ರೆ ನೆಕ್ದು ಶೇಪ್ ತೆಗಿಬೇಕಲ್ಲ, ಅದ್ರದ್ದು ಇದು ಬರುತ್ತೆ. ಇವಾಗ ಈ ಕೆಳಗಡೆ ಡೀಪ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗಬೇಕು. ಈ ನೆಕ್ ಗೊತ್ತಾಗಬೇಕಲ್ಲ, ನೆಕ್ ಶೇಪ್ ಎಷ್ಟು ಇರ್ಬೇಕಂತ ಹೇಳಿ ಅದು ಗೊತ್ತಾಗಬೇಕಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಈ ತರ ಫೋಲ್ಡ್ ಇದು ಇದೆನಾ, ಇದು ನೆಕ್ ನಮಗೆ ಇದು ಎಷ್ಟಿದೆ ಅಂತ ನಮಗೆ ಗೊತ್ತಾಗಬೇಕು. ಅವಾಗ ಏನ್ ಮಾಡ್ಬೇಕು, ಇಲ್ಲಿದೆ ಅಲ್ಲ ಈ ಕೆಳಗಡೆ ಬಟ್ಟೆ ಇರುತ್ತಲ್ಲ, ಈ ಕೆಳಗಡೆ ಬಟ್ಟೆನ ಈ ತರ ಮಿಡಿಲ್ ನಲ್ಲಿ ಫೋಲ್ಡ್ ಮಾಡ್ಬೇಕು. ಇಲ್ಲಿ ಅರ್ಧ ಇಂಚ್ ಮಾರ್ಕಿಂಗ್ ಏನ್ ಮಾಡಿದ್ವು, ಆ ಮಾರ್ಕಿಂಗ್ ಇಂದ ಮೇಲ್ಗಡೆ ಎಷ್ಟು ಉದ್ದಕ್ಕೆ ಇದು ಇದೆನೋ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಗೆ ಟೋಟಲ್ ಆಗಿ ನಮಗೆ ಬ್ಯಾಕ್ ನೆಕ್ದು ಲೆಂತ್ ಎಷ್ಟಿದೆ ಅಂತ ಗೊತ್ತಾಯ್ತು. ಇದು ಟೋಟಲ್ ಬ್ಯಾಕ್ ನೆಕ್ದು ಲೆಂತ್ ಇದು ಆಯ್ತು. ಇವಾಗ ನಮಗೆ ಮೆಜರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಅವಾಗ ಅದಕ್ಕೆ ಏನ್ ಮಾಡ್ಕೋಬೇಕು, ಈ ಬ್ಲೌಸ್ ಇದೆ ಅಲ್ವಾ, ಈ ಬ್ಲೌಸ್ ಅಳತಿ ಕೊಟ್ಟಿರೋ ಬ್ಲೌಸು ಏನಾದ್ರೂ ಸುಕ್ಕಾಗಿದ್ರೆ ಅಥವಾ ಹಿಂಗ್ ಮುದುಡಿ ಇದ್ರೆ ಅದನ್ನ ನೀಟಾಗಿ ಐರನ್ ಮಾಡ್ಕೋಬೇಕು. ಅವಾಗನ ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಸಿಗೋದು. ಇದನ್ನ ಈ ತರ ನೀಟಾಗಿ ಈ ತರ ಹಾಕೋಬೇಕು, ಫೋಲ್ಡ್ ಮಾಡಿ ಹಾಕೊಂಡು ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಈ ತರ ಹೆಚ್ಚು ಕಡಿಮೆ ಇರಬಾರ್ದು. ಈ ಕಡೆ ಇದೆಲ್ಲ ಈ ತರ ನೀಟಾಗಿ ಜೋಡಿಸ್ಕೋಬೇಕು. ಇಷ್ಟು ಇದು ನೀಟಾಗಿ ನಮಗೆ ಸಿಗಬೇಕು ಅಂದ್ರೆ ಇದು ಮುದುಡಿ ಇರಬಾರ್ದು. ಬ್ಲೌಸ್ ನೀಟಾಗಿ ಐರನ್ ಮಾಡ್ಕೋಬೇಕು ನಾವು. ಇದು ಆಯ್ತಾ? ಇವಾಗ ಈ ಮೂಲಿ ಇದೆ ಅಲ್ವಾ, ಆರ್ಮೋಲ್ ರೌಂಡಿಂಗ್ದು ತೋಳ್ಸ್ ಹಚ್ಚಿರ್ತಾರ ನೋಡ್ರಿ, ಹಚ್ಚಿದ್ದು ಈ ಮೂಲಿ ಇದೆಯಲ್ಲ, ಈ ಮೂಲಿಯಿಂದ ಈ ಮೂಲಿಯವರೆಗೂ ಟೇಪ್ನ ಈ ತರ ಇಡಬೇಕು. ಜಗ್ಬಾರ್ದು, ಬಟ್ಟೆ ಜಗ್ಬಾರ್ದು. ಟೇಪ್ನು ಕರೆಕ್ಟಾಗಿ ಇಷ್ಟು ಇಡ್ಕೋಬೇಕು. ಈ ಕಡೆಯಿಂದ ಈ ಕಡೆವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಇದರಲ್ಲಿ ಇವಾಗ 17 ಇಂಚ್ ಬಂದಿದೆ. 17 ಇಂಚು ಇವಾಗ ನಮಗೆ ಅಪ್ಪರ್ ಚೆಸ್ಟ್ದು ಮೆಜರ್ಮೆಂಟ್. ಇದನ್ನ ತೆಗಿಬೇಕು. ತೆಗೆದ್ವಿ. ಈ 17 ಇಂಚಿನಲ್ಲಿ 2 ಭಾಗ ಮಾಡಬೇಕು. ಇದು 17 ಇಂಚ್ ಬಂತಲ್ಲ, ಇದರಲ್ಲಿ 2 ಭಾಗ ಅಂದ್ರೆ ಒಂದ್ ಸೈಡಿಂದ ಎಷ್ಟು ಬಂತು, 8.5 ಇಂಚ್ ಬಂತು. ಇಲ್ಲಿದೆ ನೋಡ್ರಿ. ಇವಾಗ ಇದು ಆರ್ಮೋಲ್ ರೌಂಡಿಂಗ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇದು ಅಲ್ಲ, ಇದನ್ನ ಬಿಟ್ಟು ಬಿಡ್ಬೇಕು. ಇವಾಗ ಇದನ್ನ ಬಿಟ್ಟು ಈ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ಮೇಲ್ಗಡೆ ಮಾರ್ಕ್ ನಮಗೆ ಇವಾಗ ಇದು ಈ ಮೇಲ್ಗಡೆ ಮಾರ್ಕಿಗೆ 8.5 ಇಂಚ್ ನಮಗೆ ಬಂತಲ್ಲ, 8.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ತರ ಬ್ಲೌಸ್ ಕೊಟ್ಟು ನಮಗೆ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡಕ್ ಹೇಳಿದಾಗ ಅದರಲ್ಲಿ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಎಷ್ಟು ಬಂದಿರುತ್ತೋ ಅಷ್ಟೇ ತಗೋಬೇಕು.
ಒಂದು ವೇಳೆ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಕಟಿಂಗ್ ಮಾಡ್ತೀನಿ ಅಂದರೆ ಇವಾಗ ಈಗ 8.5 ಬಂತಲ್ಲ, ಈ 8.5 ಇಂಚಿಗೆ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕಾಗುತ್ತೆ. ಇದು ಆಯಿತು. ಇವಾಗ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಸಿಕ್ತು. ಇವಾಗ ಸುತ್ತಳತಿ ಅಂದರೆ ಬ್ಲೌಸ್ದು ರೌಂಡಿಂಗ್ ಅಂತಂದು ಅನ್ಬೋದು ನೀವು, ಇಲ್ಲಾಂದ್ರೆ ಬ್ಲೌಸ್ದು ಸುತ್ತಳತಿ ಟೋಟಲ್ ಆಗಿ ಮುಂದಿಂದು ಹಿಂದಿಂದು ಸುತ್ತಳತಿ. ಈ ಸುತ್ತಳತಿದ ಮಾರ್ಕಿಂಗ್ ನಾವು ತಗೋಬೇಕಂದ್ರೆ ಇದು ಉಕ್ಸಿನ ಮನಿ, ಉಕ್ಸ್ ಅಲ್ಲ, ಉಕ್ಸ್ ಈ ಕಡೆ ಇದೆ, ಇದು ಉಕ್ಸಿನ ಮನಿ. ಈ ಉಕ್ಸಿನ ಮನಿ ಪಟ್ಟಿ ಏನು ಹಚ್ಚಿರ್ತೇವಲ್ಲ, ಈ ಪಟ್ಟಿ ಬಿಡಬೇಕು. ಪಟ್ಟಿ ಬಿಟ್ಟು ಟೋಟಲ್ ಆಗಿ ಎಷ್ಟು ಸುತ್ತಳತಿ ಇದೆ ಅಂತ ನೋಡ್ಕೋಬೇಕು. ಇದು ಸುತ್ತಳತಿ. ಟೋಟಲ್ ಆಗಿ ಇದು 27 ಇಂಚು ಬರ್ತಾ ಇದೆ. ಈ 27 ಇಂಚನ್ನ ನಾವು ಇವಾಗ ಏನ್ ಮಾಡಬೇಕು, 4 ಭಾಗ ಮಾಡಬೇಕು. 4 ಭಾಗ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಇವಾಗ 27 ಇಂಚ್ ಎಲ್ಲಿ ಬಂದಿದೆ, ಇದರಲ್ಲಿ ಇಲ್ಲಿದೆ. ಈ 27 ಇಂಚಿಗೆ ಟೇಪ್ನ ಈ ತರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದಾಗ ಎಷ್ಟು ಬಂತು, 13.5 ಇಂಚ್ ಬಂತು. ಈ 13.5 ಇಂಚನ್ನ ಈ 13.5 ಇಂಚ್ ಎಲ್ಲಿ ಬಂದಿದೆ ನೋಡ್ರಿ, ಅಲ್ಲಿಗೆ ಮತ್ತೆ ಈ ತರ ಟೇಪ್ನ ಮತ್ತೆ ಇನ್ನೊಂದು ಟೈಮ್ ಫೋಲ್ಡ್ ಮಾಡಬೇಕು. ಅಂದ್ರೆ ಇದು ನಮಗೆ 6.25 ಇಂಚ್ ಬರ್ತಾ ಇದೆ. ಟೋಟಲ್ ಸುತ್ತಳತಿ ಬಂದು 6.25 ಇಂಚ್. 6.25 ಇಂಚಿಗೆ ಇದು ನಮಗೆ ಒಂದ್ ಸೈಡ್ ತಗೋಬೇಕು ನಾವು. ಯಾಕಂದ್ರೆ ಸುತ್ತಲಿದ್ದು ಇದು ಬ್ಯಾಕ್ ಸೈಡ್ ಅಷ್ಟೇ ಕಟ್ ಮಾಡ್ತಿದೀವಲ್ಲ ಇವಾಗ, ಹಂಗಾಗಿ ಒಂದ್ ಸೈಡ್ ಇಂದು ಇದನ್ನ ತಗೋಬೇಕು. ಇದು 6.25 ಇಂಚು ನಮಗೆ ಇವಾಗ ಏನಾಯ್ತು, ಟೋಟಲ್ ಸುತ್ತಳತಿ ಒಂದ್ ಸೈಡ್ ಇಂದ ಆಯ್ತು. ಇವಾಗ ಇದಕ್ಕೆ ಇನ್ನ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ನಾವು. ಇದು ಟೋಟಲ್ ಸುತ್ತಳತಿ ಆಯ್ತು, ಇದಕ್ಕೆ ಇನ್ನ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. ಈ 1 ಇಂಚ್ ಯಾಕೆ ಎಕ್ಸ್ಟ್ರಾ ಸೇರಿಸ್ಬೇಕು, ಇದಕ್ಕೆ ಫಸ್ಟ್ ಮಾರ್ಕ್ ಮಾಡೋಣ. 1 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ವಾ, ಇಲ್ಲಿಗೆ ಮಾರ್ಕ್ ಬಂತ. ಇವಾಗ ಈ ಮೇಲ್ಗಡೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ಸ್ಟ್ರೇಟ್ ಆಗಿ ಸ್ಕೇಲ್ ಇಡಬೇಕು. ಸ್ಕೇಲ್ ಇಟ್ಟು ಈ ತರ ಲೈನ್ ಹಾಕ್ಬೇಕು. ಲೈನ್ ಹಾಕಿ ಇವಾಗ ಇದು ನೋಡ್ರಿ, ಈ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡ್ವಿ. ಯಾಕೆ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಮಿಡಿಲ್ ಒಂದು ಟಕ್ಸ್ ಬರುತ್ತಲ್ವಾ, ಬ್ಯಾಕ್ ಸೈಡ್ ಟಕ್ಸ್, ಈ ಟಕ್ಸ್ ಇದೆಲ್ಲ, ಈ ಟಕ್ಸ್ ಹಿಡಿಲಿಕ್ಕೆ ನಮಗೆ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಅಂದ್ರೆ 1 ಇಂಚು ಬೇಕಾಗ್ತೈತೆ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಅಂದ್ರೆ ಇಲ್ಲಿ 1 ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಂದ್ರೆ ಎರಡು ಕಡೆಯಿಂದ ಸೇರಿ ಈಗ 2 ಇಂಚ್ ಬಂದಿತ್ತು. ಇಲ್ಲಿ 1 ಇಂಚ್ ಹೋಗುತ್ತೆ, ಇನ್ನೊಂದು ಟಕ್ಸ್ ಹಿಡಿಲಿಕ್ಕೆ 1 ಇಂಚ್ ಹೋಗುತ್ತೆ. ಈ ಟಕ್ಸ್ ಹಿಡಿಲಿಕ್ಕೆ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಇವಾಗ ನಾವು ಟಕ್ಸ್ ಇಂದ ಮಾರ್ಕ್ ಮಾಡ್ಕೋಬೇಕು. ಹೆಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಶೋಲ್ಡರ್ದು ನಾವು ಮಾರ್ಕಿಂಗ್ ಮಾಡಿರ್ತೇವೆ ನೋಡ್ರಿ, ಈ ಶೋಲ್ಡರ್ ಮಾರ್ಕಿಂಗ್ ಇದು ಇಲ್ಲ, ಇದ್ರ ಮಧ್ಯದಲ್ಲಿ ನಮಗೆ ಈ ಟಕ್ಸ್ ಬರ್ಬೇಕು. ಇದು ಬಂದು ಒಂದು 3 ಇಂಚ್ ಅಷ್ಟು ನಮಗೆ ಈ ಟಕ್ಸ್ ಬೇಕಾಗ್ತೈತಿ. ಆಯ್ತಾ, ಇದು ಮಾರ್ಕಿಂಗ್ ಆಯ್ತು. ಇವಾಗ ಇದು ಆರ್ಮೋಲ್ ರೌಂಡ್ ಇದು ಡೌನಿಂಗ್, ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ ಮೆಜರ್ಮೆಂಟ್ ಇವಾಗ ಟೋಟಲ್ 17 ಇಂಚು ಅಂದ್ರೆ 34 ಇಂಚ್ ಬರುತ್ತಿದ್ದು. ಈ 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಈ ರೌಂಡ್ ಮಾಡ್ಬೇಕಲ್ಲ, ಈಗ ಆರ್ಮೋಲ್ ರೌಂಡಿಂಗ್ ಮಾಡ್ಬೇಕಲ್ಲ, ಈ ರೌಂಡಿಂಗ್ಗೋಸ್ಕರ ನಾವು 1 ಇಂಚು ಅಥವಾ 1.25 ಇಂಚಷ್ಟು ಫಸ್ಟ್ ಈ ತರ ಈ ಮೂಲೆಯಿಂದ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ಮಾಡಬೇಕು. ಶೇಪ್ ಹೆಂಗ್ ಬರ್ಬೇಕಂದ್ರೆ ಇದ್ರ ತೀರ ಇನ್ನ ಮೇಲ್ಗಡೆ ಹೋಗ್ಬಾರ್ದು, ಇದ್ರ ಕೆಳಗಡೆ ಬರಬಾರ್ದು. ಈ ನೀಟಾಗಿ ರೌಂಡ್ ಶೇಪ್ ಬರ್ಬೇಕು ಈ ತರ ನಮಗೆ. ಈ ತರ ರೌಂಡ್ ಶೇಪ್ ಬರಬೇಕು. ಇದು ರೌಂಡ್ ಶೇಪ್ ಇದೆ ಅಲ್ವಾ, ಇದನ್ನ ಒಂದೇ ಟೈಮ್ ಹಿಂಗ್ ಹಾಕಿ ಹಿಂಗ್ ಕೈ ಬಿಡ್ಬೇಕಂತ ಏನಿಲ್ಲ. ನಮಗೆ ಒಟ್ಟು ಈ ಶೇಪ್ ಕರೆಕ್ಟ್ ಆಗಿ ಬರಬೇಕು. ಕರೆಕ್ಟ್ ಆಗಿ ಬರುವವರೆಗೂ ಒಂದು ಸ್ವಲ್ಪ ಇದನ್ನ ಈ ತರ ನಾವು ತಿದ್ದುಕೋಬಹುದು. ಈ ತರ ತಿದ್ದುಕೊಂಡು ಈ ಶೇಪ್ ಅನ್ನೋದು ಇಲ್ಲಿ ನೋಡ್ರಿ, ಈ ಕಡೆ ಇಲ್ಲಿ ಈಕ್ವಲ್ ಆಗಿರ್ಬೇಕು. ಇಲ್ಲಿ ಜಾಸ್ತಿ, ಇಲ್ಲಿ ಕಡಿಮೆ, ಇಲ್ಲಿ ಹೆಚ್ಚು ಕಡಿಮೆ ಆ ತರ ಇರಬಾರ್ದು. ಈ ತರ ನೀಟಾಗಿ ಶೇಪ್ ಇರಬೇಕು. ಇದು ಆಯ್ತು. ಇವಾಗ ಇದು ಏನಾಯ್ತು, ನಮಗೆ ಕರೆಕ್ಟ್ ಮಾರ್ಜಿನ್ ಆಯ್ತು. ಈಗ ಎಕ್ಸ್ಟ್ರಾ ಬಟ್ಟೆ ಬಿಡ್ತೇವಲ್ಲ ನಾವು, ಬಟ್ಟೆ ಬ್ಲೌಸ್ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಇದು ಎಕ್ಸ್ಟ್ರಾ ಬಟ್ಟೆ ಅಂತಾರೆ. ಇಲ್ಲಿ ಒಂದು 3-4 ಹೊಲಿಗೆ ಹಾಕಿದ್ವಿ ನೋಡ್ರಿ. ಈ ಬಟ್ಟೆಗೋಸ್ಕರ ಈ ಕಡೆ ಸೈಡು ನಾವು ಒಂದು 2 ಇಂಚಷ್ಟು ಬಟ್ಟೆಗೆ ಮಾರ್ಕ್ ಮಾಡ್ಕೋಬೇಕು.
ಇದು ಆಯಿತು. ಇವಾಗ ಇದರಲ್ಲಿ ನಾವು ಶೇಪ್ ಮಾರ್ಕ್ ಮಾಡ್ಬೇಕಷ್ಟೇ, ಬಟ್ ಇದರಲ್ಲಿ ಶೇಪ್ ಇವಾಗ ಕಟ್ ಮಾಡಬಾರ್ದು. ಮುಂದಿನ ಭಾಗದ ನಾವು ಕಟ್ಟಿಂಗ್ ಆದ್ಮೇಲೆ ಇದನ್ನ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ನಾವು ಶೇಪ್ ಮಾರ್ಕ್ ಮಾಡ್ಬೇಕಂದ್ರೆ ಈಗ ಆಲ್ರೆಡಿ ನಾವು ಇದನ್ನ ಬಾಕ್ಸ್ ಮಾಡಿದೇವಲ್ವಾ, ಟೋಟಲ್ ಲೆಂತ್ ಇದೆ ಎಷ್ಟಿದೆ ಅಂತ ಹೇಳಿ, ಇದ್ರ ಒಳಗಡೆ 1/4 ಇಂಚು ಒಳಗಡೆ ಈ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಇವಾಗ ಈ ಆರ್ಮೋಲ್ ರೌಂಡಿಂಗ್ ಇದೆ ನೋಡ್ರಿ, ಈ ಆರ್ಮೋಲ್ ರೌಂಡಿಂಗ್ ನ ಚೆಕ್ ಮಾಡ್ಕೋಬೇಕು. ಹೇಗಂದ್ರೆ ಇವರ ಬ್ಲೌಸ್ ನಲ್ಲಿ ಇರೋದು ಇದರಲ್ಲಿ ನಾವು ಹಾಕಿರೋದು ಕರೆಕ್ಟ್ ಆಗಿದೆನಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಇಲ್ಲ 1/2 ಇಂಚ್ ಇವಾಗ ನಾವೇನು ಶೋಲ್ಡರ್ ಜಾಯಿಂಟಿಗೆ ಬಿಟ್ಟೇವಲ್ಲ, ಈ 1/2 ಇಂಚು ಬಿಟ್ಬಿಡ್ಬೇಕು. ಮತ್ತೆ ಇಲ್ಲಿ 1/2 ಇಂಚ್ ಹೋಗುತ್ತೆ ನಮಗೆ, ಇದು 1/2 ಇಂಚು ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಆಗುತ್ತೆ. ಇಷ್ಟು ಬಿಟ್ಟು ಇವಾಗ ಇದ್ರ ಮೇಲೆ ಈ ತರ ಹಿಡ್ಕೋಬೇಕು. ಇಟ್ಕೊಂಡು ಇಲ್ಲಿ ಇಡಬೇಕು. ಇಲ್ಲಿಟ್ಟು ಹಿಂಗೆ ಹಿಡಿಬೇಕು ನೀಟಾಗಿ ಇಟ್ಕೊಂಡು ಇಲ್ಲಿಂದ ಈ ತರ ಚೆಕ್ ಮಾಡಬೇಕು. ಎಕ್ಸಾಕ್ಟ್ ಆಗಿ ಬಂದಿದೆ ಈ ತರ, ಇದು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಹಿಂಗೆ ಬರಬೇಕು. ಹಿಂಗೆ ಬಂದಿಲ್ಲ, ಇದರಲ್ಲಿ ಏನಾದ್ರೂ 1/4 ಇಂಚ್ ಅಷ್ಟೇ ಒಂಚೂರು ಹಿಂಗೆ 1/4 ಇಂಚ್ ಒಂಚೂರು ಮುಂದ್ಗಡೆ ಬಂತು ಅಂದ್ರೆ ನಡೀತೈತಿ. ಇಲ್ಲ 1/4 ಇಂಚು ಹಿಂದ್ಗಡೆ ಬಂತು ಅಂದ್ರೆ ನಡೀತೈತಿ, ಅಡ್ಜಸ್ಟ್ ಮಾಡ್ಬೋದು ನಾವು ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ. ಬಟ್ ಇದ್ರಕ್ಕಿಂತ ಜಾಸ್ತಿ 1/2 ಇಂಚು ಹೆಚ್ಚು ಕಡಿಮೆ ಬಂದ್ರೆ ಅವಾಗ ಏನ್ ಮಾಡ್ಬೇಕು, ಇದರಲ್ಲಿ ಅಡ್ಜಸ್ಟ್ಮೆಂಟ್ ನಾವು ಒಂದ್ ಸ್ವಲ್ಪ ಮಾಡ್ಬೇಕಾಗುತ್ತೆ. ಏನಂದ್ರೆ ಈ ಒಂದ್ ಸ್ವಲ್ಪ ಜಾಸ್ತಿ ಬಂತಂದ್ರೆ ಇದನ್ನ ಒಂದ್ ಸ್ವಲ್ಪ ಮೇಲ್ ತಗೋಬಹುದು, ಈ ಮಾರ್ಕಿಂಗ್ ಇನ್ನೊಂಚೂರು ಮೇಲ್ಗಡೆ ತಗೋಬಹುದು. ಇದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಬಂತಂದ್ರೆ ಈ ಮಾರ್ಕಿಂಗ್ ಏನೈತಿ ಇದಕ್ಕಿಂತ ಒಂದ್ ಸ್ವಲ್ಪ ಕೆಳಗಡೆ ಈ ತರ ಮಾರ್ಕ್ ಮಾಡ್ಕೋಬಹುದು. ಆ ತರ ಮಾರ್ಕ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಟೈಮ್ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅಳತಿ ಮಾಡಬೇಕು. ಇವಾಗ ಒಂದ್ ವೇಳೆ ನೀವು ಟೇಪ್ ನಲ್ಲಿ ಚೆಕ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ಹಿಂಗ್ ಹಿಡಿಬೇಕು. ಹಿಂಗ್ ರೌಂಡ್ ಆಗಿ ನಾವು ಅಳತಿ ತಗೋಬಾರ್ದು, ಹಿಂಗ್ ಸ್ಟ್ರೇಟ್ ಆಗಿರ್ಬೇಕು. ಸ್ಟ್ರೇಟ್ ಆಗಿ ತಗೊಂಡು ಈ ತರ ಹಿಂಗ್ ಜಗ್ ಹಿಡಿಬೇಕು, ಈ ತರ ಹಿಡಿಬೇಕು. ಇಲ್ಲಿ ಸ್ಟ್ರೇಟ್ ಆಗಿ ತಗೊಂಡಾಗ ನಮಗೆ ಎಷ್ಟು ಬಂತು, 7 ಇಂಚ್ ಬಂತು. ಈ 7 ಇಂಚ್ನ ನಾವು ಇಲ್ಲಿ ಕ್ರಾಸ್ ಆಗಿ ಚೆಕ್ ಮಾಡಬೇಕು. ಎಕ್ಸಾಕ್ಟ್ ಆಗಿ 7 ಇಂಚ್ ಬಂದಿದೆ. ಈ ತರ ಕರೆಕ್ಟ್ ಆಗಿ ಬರಬೇಕು. ಇಷ್ಟೇ. ಇವಾಗ ಇದು ಬ್ಯಾಕ್ ಸೈಡ್ ಕಂಪ್ಲೀಟ್ ಆಗಿ ಮುಗೀತು. ಇವಾಗ ಇದನ್ನ ಕಟಿಂಗ್ ಮಾಡೋಣ. ಕಟ್ಟಿಂಗ್ ಮಾಡೋ ಟೈಮ್ನಲ್ಲಿ ನಾವು ಎಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೇವೆ ನೋಡ್ರಿ, ಅಲ್ಲೇ ಕರೆಕ್ಟಾಗಿ ಕಟಿಂಗ್ ಮಾಡಬೇಕು. ಆಮೇಲೆ ಈ ಕಡೆ ಸೈಡು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೇವಲ್ಲ, ಈ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಮಾರ್ಕಿಂಗ್ ಇದೆ ಅಲ್ವಾ, ಇಲ್ಲಿ ಕಟ್ ಮಾಡಬೇಕು. ಸ್ವಲ್ಪ ಕಾಟನ್ ಇದೆ, ನಾವು ಹಿಂಗೆ ಟರ್ನ್ ಮಾಡ್ಕೋಬಹುದು. ಒಂದ್ ವೇಳೆ ನೀವು ಪಾಲಿಸ್ಟರು ಸಿಲ್ಕ್ ಆ ಥರ ಕಟ್ ಮಾಡ್ತಿದೆ ಅಂದ್ರೆ ಸ್ವಲ್ಪ ಜರಿ ಇತ್ತಲ್ವಾ, ಅವಾಗ ಅದು ಯಾವ ಕಡೆ ಇದೆ ನಾವೇ ಆ ಕಡೆ ಹೋಗಿ ಕಟ್ ಮಾಡ್ಕೋಬೇಕು. ಅದನ್ನ ನಾವು ಟರ್ನ್ ಮಾಡ್ಕೊಳಕ್ ಬರಂಗಿಲ್ಲ ಅವಾಗ. ಇದು ಬ್ಯಾಕ್ ಸೈಡ್ ಕಟಿಂಗ್. ಇವಾಗ ಇದಕ್ಕೆ ಏನ್ ಮಾಡ್ಬೇಕು, ಈ ಬ್ಯಾಕ್ ಲೆಂತ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ 1/2 ಇಂಚ್ ಮಾರ್ಕಿಂಗ್, ಇಲ್ಲಿ ಈ ತರ ನಾಚ್ ಹಾಕೋಬೇಕು. ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿದೆ ನೋಡ್ರಿ, ಇಲ್ಲಿ ನಾಚ್ ಹಾಕೋಬೇಕು. ಮತ್ತೆ ಇಲ್ಲಿ ಶೋಲ್ಡರ್ದು ಇಲ್ಲಿ ಈ ತರ ನಾಚ್ ಹಾಕೋಬೇಕು. ನಾಚ್ ಹಾಕೊಂಡಾದ್ಮೇಲೆ ಇವಾಗ ಇದೆಲ್ಲ ತೆಗಿಬೇಕು. ನೀಟಾಗಿ ತೆಗೆದು ಮುಂದಿನ ಭಾಗಕ್ಕೆ ಕಟ್ ಮಾಡ್ಬೇಕಲ್ವಾ. ಇವಾಗ ಇದೇನಿದೆ ಈ ಬಟ್ಟಿ ಕಟ್ ಮಾಡಿ ಸೈಡಿಗೆ ತೆಗೆದ್ಬಿಡೋಣ. ಇದು ಮುಂದಿನ ಭಾಗದ ಕಟ್ ಮಾಡ್ತಿದೀವಿ. ಇದು ಹಿಂದಿನ ಭಾಗದ ಕಟ್ ಮಾಡುವಾಗ ಇದು ನೋಡ್ರಿ, ಇವಾಗ ಓಪನ್ ಇರೋದು ನಾವು ಏನ್ ಕುಂತಿರ್ತಾವ ನಮ್ಮ ಎದುರುಗಡೆ ಇರುತ್ತೆ, ಕ್ಲೋಸ್ ಇರೋದು ನಮ್ಮ ಸೈಡ್ ಇರುತ್ತೆ ಅಲ್ವಾ. ಇವಾಗ ಮುಂದಿನ ಭಾಗದ ನಾವು ಕಟ್ ಮಾಡ್ತೀವಲ್ವಾ, ಮುಂದಿನ ಭಾಗದ ಇವಾಗ ಪ್ರಿನ್ಸಸ್ ಕಟ್ ಹೇಳ್ತಾ ಇದ್ದೀನಲ್ಲ, ಈ ಪ್ರಿನ್ಸಸ್ ಕಟ್ ನಲ್ಲಿ ಮುಂದೆ ಉಕ್ಸ್ ಬರುತ್ತೆ. ಕೆಲವೊಂದು ಪ್ರಿನ್ಸಸ್ ಕಟ್ ಬ್ಯಾಕ್ ಉಕ್ಸ್ ಬರುತ್ತೆ, ಅದು ಮುಂದೆ ಬರ್ತಾ ಬರ್ತಾ ಕ್ಲಾಸ್ ನಲ್ಲಿ ಹೇಳೋಣ. ಇವತ್ತಿಂದು ಉಕ್ಸ್ ಬರುತ್ತಲ್ವಾ, ಅದನ್ನ ಮುಂದೆ ಉಕ್ಸ್ ಬರುತ್ತಲ್ಲ ಅದನ್ನ ಹೇಳೋಣ.
ಇದು ಈ ತರ ನೀಟಾಗಿ ಹಾಕೊಂಡು ಬ್ಲೌಸ್ನ ಇವಾಗ ಇದು ಓಪನ್ ಇರೋದು ನಮ್ಮ ಸೈಡ್ ಇರಬೇಕು, ಕ್ಲೋಸ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಇರಬೇಕು. ಇದನ್ನ ಇದ್ರ ಮೇಲೆ ಈ ತರ ಹಾಕಬೇಕು. ಎಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು, ನೀವು ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡಿ ಈ ತರ ಹಾಕಬೇಕು. ಹಾಕಿ ಇವಾಗ ಇದು ಏನಿದೆ ನೋಡ್ರಿ, ಬ್ಯಾಕ್ ಲೆಂತ್ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಒಂದು ಮಾರ್ಕ್ ಮಾಡಬೇಕು. ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೈಡ್ ಫಿಟ್ಟಿಂಗ್ ಸೈಡ್ ಒಂದು ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಆರ್ಮೋಲ್ದು ಶೋಲ್ಡರ್ದು ನೆಕ್ದು ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಅದಾದ್ಮೇಲೆ ಈ ಆರ್ಮೋಲ್ ರೌಂಡಿಂಗ್ ಐತಲ್ಲ, ಆರ್ಮೋಲ್ ರೌಂಡಿಂಗ್ ನ ಇವಾಗ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. ಹೆಂಗಂದ್ರೆ ಈ ತರ ಹಿಂಗ್ ಕೈ ಹಿಡಿಬೇಕು, ಯಾಕಂದ್ರೆ ಬಟ್ಟಿ ಜರಿಬಾರ್ದು ಅಂತ ಹೇಳಿ ಸ್ವಲ್ಪ ಲೈಟ್ ಆಗಿ ಈ ತರ ಕೈ ಹಿಡ್ಕೊಂಡು ಇದನ್ನ ನೀವು ಮಾರ್ಕಿಂಗ್ ಆದ್ರೂ ತುಂಬಾ ಲೈಟ್ ಆಗಿನೇ ಹಾಕ್ಬೇಕು. ಹಿಂಗ್ ರಬ್ ಮಾಡಿ ಹಾಕಿದ್ರೆ ಅದು ಈ ತರ ಜರಿಯುತ್ತೆ ಬಟ್ಟಿ. ಆರ್ಮೋಲ್ ರೌಂಡಿಂಗ್ ಮಾರ್ಕಿಂಗು, ಆಮೇಲೆ ಈ ಕಡೆ ಸೈಡ್ ಫಿಟ್ಟಿಂಗ್ದು ಮಾರ್ಕಿಂಗ್ ಈ ತರ. ಸೈಡ್ ಫಿಟ್ಟಿಂಗ್ದು ಇವಾಗ ಶೋಲ್ಡರ್ ಮಾರ್ಜಿನ್. ತುಂಬಾ ನಿಧಾನವಾಗಿ ನೀಟಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಈ ಪ್ರಿನ್ಸೆಸ್ ಕಟ್ ನಲ್ಲಿ ನಿಮಗೊಂದು ಸ್ವಲ್ಪ ಇವಾಗ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಇದು ನೀವು ಫಸ್ಟ್ ಟೈಮ್ ಈ ತರ ನೋಡ್ತಿರ್ತೀರಿ ಕಟಿಂಗು, ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಅರ್ಥ ಆಗುವವರೆಗೂ ಒಂದ್ 2-3 ಟೈಮ್ ನೋಡ್ತಾ ಇರ್ಬೇಕು. ಇಲ್ಲಿ ಈ ಕಡೆ ಸೈಡ್ ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ನ ಸೈಡಿಗೆ ತೆಗಿಬೇಕು. ಸೈಡಿಗೆ ತೆಗೆದಾದ್ಮೇಲೆ ಇದು ಬ್ಯಾಕ್ ಲೆಂತ್ ಇಂದ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಇದಕ್ಕೆ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕ್ಬೇಕು. ಸ್ಟ್ರೇಟ್ ಆಗಿ ಲೈನ್. ಇವಾಗ ಫಸ್ಟ್ ಮುಂದಿನ ಭಾಗದ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಮುಂದಿನ ಭಾಗದ ನೆಕ್ನ ನೀವು ಮಾರ್ಕಿಂಗ್ ಮಾಡ್ಕೋಬೇಕಂದ್ರೆ ಈ ತರನಾದ್ರೂ ಮಾಡ್ಕೋಬಹುದು. ಈ ತರ ಡೈರೆಕ್ಟ್ ಆಗಿ ಈ ತರ ಇಟ್ಟು, ಇಲ್ಲ ಅಂದ್ರೆ ಟೇಪ್ ನಲ್ಲಿ ಆದ್ರೂ ಅಳತಿ ತಗೊಂಡು ಮಾರ್ಕ್ನ ಮಾಡ್ಕೋಬಹುದು. ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ವಾ, ಈ ಶೋಲ್ಡರ್ ಜಾಯಿಂಟ್ ಇಂದ ಇಟ್ಕೊಂಡು ಈ ಕರೆಕ್ಟ್ ಆಗಿ ಈ ಎಡ್ಜ್ ಪಾಯಿಂಟ್ ವರೆಗೂ ಎಷ್ಟಿದೆ ನೆಕ್ದು ಡೀಪ್ ಅಂತಂದು ನೋಡ್ಕೋಬೇಕು. ಇದರಲ್ಲಿ 6 ಇಂಚ್ ಬರ್ತಾ ಇದೆ. ಇಲ್ಲ ನೀವು ಬ್ಲೌಸ್ ನಲ್ಲಿ ನೋಡ್ಕೊಂತಿದ್ರಿ ಅಂದ್ರೆ ಇದನ್ನ ಸ್ಲೀವ್ಸ್ ಈ ಕಡೆ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡು ಈ ಉಕ್ಸ್ ಹಾಕಿರ್ತಾರಲ್ಲ, ಉಕ್ಸ್ ಎಲ್ಲಿರುತ್ತೆ ಆ ಕಡೆ ಸೈಡ್ ಇಂದ ನೀವು ಇದನ್ನ ತಗೋಬೇಕು. ಕರೆಕ್ಟ್ ಆಗಿ ಇದ್ರ ಮೇಲೆ ಈ ತರ ಇಡಬೇಕು. ಇಟ್ಟು ಇದೆಲ್ಲ ಹಿಂಗ್ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು. ಇದನ್ನಾದ್ರೂ ಮಾಡ್ಬೋದು. ಇವಾಗ 6 ಇಂಚ್ ಏನ್ ಬಂದಿತ್ತು 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇಲ್ಲಿಂದ 6 ಇಂಚು ಶೋಲ್ಡರ್ ಮಾರ್ಜಿನ್ ಸೇರಿದ್ರೆ 6.5 ಇಂಚು. ಇದಕ್ಕ ಒಂದು ಬಾಕ್ಸ್ ಮಾಡೋಣ. ಇದು ಮುಂದಿನ ಭಾಗದ ನೆಕ್ಕಿಂದು ಟೋಟಲ್ ಉದ್ದ ಎಷ್ಟಿದೆ ಅಂತ ಆಯ್ತು. ಇವಾಗ ಈ 1/4 ಇಂಚ್ ಒಳಗಡೆ ಇದನ್ನ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ನಾವು ಸ್ಟಿಚಿಂಗ್ ಮಾಡಿದಾದ್ಮೇಲೆ ನಮಗೆ ಅದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಅದು ಎಷ್ಟಿತ್ತು ಅಷ್ಟು ಮಾರ್ಜಿನ್ ಬರುತ್ತೆ. ಇದು ಆಯ್ತು. ಇವಾಗ ಈ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ರಲ್ವಾ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟ್ ಮಾಡ್ಬೇಕಂದ್ರೆ ಇದಕ್ಕೆ ಕ್ರಾಸ್ ಬೆಲ್ಟ್ ಇರಂಗಿಲ್ಲ. ಮತ್ತೆ 4 ಟಕ್ಸ್ ಬರುತ್ತಲ್ಲ, ಆ 4 ಟಕ್ಸ್ ಬರಂಗಿಲ್ಲ. ಹಾಗಾಗಿ ಇದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಈ ಮಾರ್ಕಿಂದ ಬ್ಯಾಕ್ ಲೆಂತ್ ಇಂದ ಮಾರ್ಕ್ ಇದೆಯಲ್ಲ, ಇದ್ರ ಕೆಳಗಡೆ ಇನ್ನೂ 1 ಇಂಚಿಗೆ ಎಕ್ಸ್ಟ್ರಾ ಬಟ್ಟಿನ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕ್ಬೇಕು. ಈ ತರ
ಇಷ್ಟ ಆಯ್ತಾ? ಇವಾಗ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟ್ ಮಾಡ್ಬೇಕಲ್ಲ, ಅದಕ್ಕೆ ಆ ಪ್ರಿನ್ಸೆಸ್ ಕಟ್ಟಿಗೋಸ್ಕರ ಏನ್ ಮಾಡ್ಬೇಕು, ಈ ಟಕ್ಸ್ ಇವಾಗ 4 ಟಕ್ಸ್ ಇರುವಂತದ್ದು ಬ್ಲೌಸ್ ಕೊಟ್ಟು ನಿಮಗೆ ಮೆಜರ್ಮೆಂಟ್ ತಗೊಂಡು ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವ ತರ ಹೊಲಿಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ. ಇವಾಗ ಇದು 4 ಟಕ್ಸ್ ಇದೆ ನೋಡ್ರಿ, 1 2 3 4 ಈ ಟಕ್ಸ್ ಇನ್ ಬ್ಲೌಸ್. ಇದ್ರಲ್ಲಿ ಇವಾಗ ಪ್ರಿನ್ಸೆಸ್ ಕಟ್ಟು ಈ ಬ್ಯಾಕ್ ಸೈಡ್ ಅಂತೂ ಕಾಮನ್ ಆಗೋಯ್ತು, ಕಟ್ಟಿಂಗ್ ಯಾವ ತರ ಮಾಡ್ತಿದ್ರಿ ಅದು ನೋಡಿದ್ರಿ. ಈ ಪ್ರಿನ್ಸೆಸ್ ಕಟ್ ಮಾತ್ರ ಇವಾಗ ತುಂಬಾ ಗಮನ ಕೊಟ್ಟು ನೋಡ್ಬೇಕು. ಇದು ದೊಡ್ಡದು ಟಕ್ಸ್ ಇರುತ್ತಲ್ಲ, ಮುಂದಿನ ಭಾಗದ ದೊಡ್ಡ ಟಕ್ಸ್, ಈ ಶೋಲ್ಡರ್ನ ಈ ತರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಈ ದೊಡ್ಡದು ಟಕ್ಸ್ ಇರುತ್ತಲ್ಲ, ಈ ದೊಡ್ಡ ಟಕ್ಸ್ ಇಂದು ಎಡ್ಜ್ ಇರುತ್ತೆ ನೋಡ್ರಿ, ಎಡ್ಜ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಈ ಕಡೆನೆ ತೋರಿಸ್ತೇನೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಈ ತರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಈ ಮಿಡಿಲ್ ಶೋಲ್ಡರ್ ಮಧ್ಯದಲ್ಲಿ ಈ ನೀಟಾಗಿ ಫೋಲ್ಡ್ ಮಾಡಬೇಕು. ಇದು ದೊಡ್ಡ ಟಕ್ಸ್, ಇದು ಎಡ್ಜ್ ಪಾಯಿಂಟ್. ಇದನ್ನ ಇವಾಗ ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಮಾರ್ಕಿಂಗ್ ಮಾಡಿರ್ತೇವಲ್ಲ, ಇದು ಎರಡರ ಮಧ್ಯದಲ್ಲಿ ಇರಬೇಕು. ಈ ಕಡೆ ಸೈಡ್ ಅಲ್ಲ, ಈ ಕಡೆ ಸೈಡ್ ಅಲ್ಲ, ಇದ್ರ ಎರಡರ ಮಧ್ಯದಲ್ಲಿ ಈ ತರ ಇದನ್ನ ಇಡಬೇಕು. ಇಟ್ಟು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ಹೇಳಿ ಒಂದು ಮಾರ್ಕ್ ಮಾಡಬೇಕು. ಟೋಟಲ್ ಟಕ್ಸಿಂದು ಉದ್ದ ಮಾರ್ಕ್ ಮಾಡಿದ್ವಿ. ಇವಾಗ ಈ ಟಕ್ಸ್ ಎಷ್ಟಿದೆ ಅಂತಂದು ಹೇಳಿ ನೋಡ್ಕೋಬೇಕು. ಇಲ್ಲಿಂದ ಈ ಮಾರ್ಕ್ ಏನ್ ಮಾಡಿದ್ದೇವೆ, ಇಲ್ಲಿಂದ ಈ ತರ ಟಕ್ಸಿಂದು ಉದ್ದ ಎಷ್ಟಿದೆ ಅಂತೇಳಿ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಈ ತರ ಸ್ಟ್ರೇಟ್ ಲೈನ್ ಹಾಕೋಬೇಕು. ಆಯ್ತಾ? ಇದು ಟೋಟಲ್ ಆಗಿ ಟಕ್ಸಿಂದು ಉದ್ದ ಆಯ್ತು. ಇಲ್ಲಿಂದ ಎಲ್ಲಿವರೆಗೂ ಉದ್ದ ಬಂದಿದೆ ಅನ್ನೋದಾಯ್ತು. ಇಲ್ಲಿಂದ ಇಲ್ಲಿಗೆ ಟಕ್ಸ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡ್ವಿ. ಇವಾಗ ಈ ಕಡೆ ಸೈಡ್ ಫಸ್ಟ್ ಇದನ್ನ ಈ ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ತರ ಶೋಲ್ಡರ್ ಮಧ್ಯದಲ್ಲಿ, ಇದು ಶೋಲ್ಡರ್, ಇದ್ರ ಮಧ್ಯದಲ್ಲಿ ಈ ತರ ಫಸ್ಟ್ ಒಂದ್ ಲೈನ್ ಹಾಕೋಬೇಕು. ಹಾಕೊಂಡ್ರ ಇದು ಇಲ್ಲಿವರೆಗೂ ಬರಬೇಕು. ಈ ಲೆಂತ್ ಕೆಳಗಡೆ ಲೆಂತ್ ವರೆಗೂ ಇದು ಬರಬೇಕು. ಈ ತರ ಲೈನ್ ಹಾಕೊಂಡಾದ್ಮೇಲೆ ಇವಾಗ ಈ ಟಕ್ಸ್ ಇದೆ ಅಲ್ವಾ, ಈ ಟಕ್ಸಿಂದು ಟೋಟಲ್ ಇದು ಇಲ್ಲಿಂದ ಈ ಕಡೆ ಎಷ್ಟು ಅಗಲ ಇದೆ ಅಂತಂದು ಹೇಳಿ ಈ ತರ ನೋಡ್ಕೋಬೇಕು. ಇದರಲ್ಲಿ ಇದು 1 ಇಂಚ್ ಬರುತ್ತೆ. 1 ಇಂಚ್ ಅಂದ್ರೆ ಈ ಕಡೆ ಸೈಡು 1 ಇಂಚು, ಈ ಕಡೆ ಸೈಡು 1 ಇಂಚ್. ಇದನ್ನ ಈ ತರ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿಂದ ಈ ಕಡೆ ಸ್ಟ್ರೇಟ್ ಆಗಿ ಮಾರ್ಕ್ ಇಲ್ಲಿವರೆಗೂ ಬರಬೇಕು. ಇದು ಕೆಳಗಡೆ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ ಎಕ್ಸ್ಟ್ರಾ, ಅಲ್ಲಿವರೆಗೂ ಇದು ಬರಬೇಕು. ಈ ತರ ಬರುತ್ತೆ ಇದು ಮಾರ್ಕಿಂಗ್. ಇದಾದ್ಮೇಲೆ ಈ ಟಕ್ಸಿಂದು ಮಾರ್ಕ್ ಮಾಡ್ಕೊಂಡಿವಿ. ಇವಾಗ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಇದೆ ನೋಡಿ, ಇದು ಆರ್ಮೋಲ್ ರೌಂಡಿಂಗ್ ಅಂತಾರೆ. ಇಲ್ಲಿ ಒಂದು ಟಕ್ಸ್ ಬರುತ್ತಲ್ವಾ ನಮಗೆ ನಾರ್ಮಲ್ ಆಗಿ ಸ್ಟಿಚ್ ಮಾಡುವಾಗ, ಈ ಟಕ್ಸ್ ಎಲ್ಲಿ ಎಕ್ಸಾಕ್ಟ್ ಆಗಿ ಹಿಂಗ್ ಬರುತ್ತೆ ನೋಡ್ರಿ, ಹಿಂಗೆ ಈ ತರ ಇಟ್ರೆ ಇಲ್ಲಿ ಬರುತ್ತೆ ನೋಡ್ರಿ, ಈ ಮೂಲಿವರೆಗೂ ಈ ಶೇಪ್ನ ನಾವು ಈ ತರ ತೆಗಿಬೇಕು. ಇವಾಗ ಇದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಶೇಪ್ ತೆಗಿಯೋದನ್ನ ನೋಡ್ರಿ ಒಂದ್ ಸ್ವಲ್ಪ ನೀಟಾಗಿ. ಈ ಶೇಪು ಈ ಟಕ್ಸ್ ಏನ್ ಇಲ್ಲಿ ಹಿಡಿತೀವಲ್ಲ, ಆ ಟಕ್ಸ್ ಅಲ್ಲಿಗೆ ಇದನ್ನ ಜಾಯಿಂಟ್ ಮಾಡ್ಬೇಕು ನಾವು. ಇದಾಯ್ತಾ? ಇಲ್ಲಿ ಇವಾಗ ಈ ಟಕ್ಸ್ ಹಿಡಿಲಿಕ್ಕೆ ನಮಗೆ ಒಂದು ಅರ್ಧ ಇಂಚ್ ಅಷ್ಟು ಬಟ್ಟೆ ಹಿಂಗ್ ಹೋಗುತ್ತಾ, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ಈ ಅರ್ಧ ಇಂಚು ಬಟ್ಟಿನ ಏನು ಹಿಡಿತೇವೆ ನೋಡ್ರಿ, ಆ ಅರ್ಧ ಇಂಚ್ ಬಟ್ಟಿನ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಇವಾಗ ಈ ಕಡೆ ಶೇಪ್ ತೆಗಿಬೇಕಲ್ವಾ, ಈ ಕಡೆ ಶೇಪ್ ತೆಗಿಬೇಕಲ್ವಾ, ಇದನ್ನ ಈ ತರ ಜಾಯಿಂಟ್ ಮಾಡ್ಬೇಕು. ಇಲ್ಲಿ ಈ ಟಕ್ಸ್ ಎಷ್ಟು ಹಿಡಿತೇವೆ ನೋಡ್ರಿ ಅಷ್ಟು ಜಾಯಿಂಟ್ ಮಾಡಿದ್ವಾ. ಇಲ್ಲಿಂದ ಇಲ್ಲಿಗೆ ಇದು ಕ್ರಾಸ್ ಹೋಯ್ತು, ಇಲ್ಲಿಂದ ಸ್ಟ್ರೇಟ್ ಬರುತ್ತೆ. ಇಲ್ಲಿಂದ ಸ್ಟ್ರೇಟ್ ಬಂದು ಈ ಮೂಲಿ ಬರುತ್ತೆ ನೋಡ್ರಿ, ಈ ಮೂಲಿಗೆ ಸ್ವಲ್ಪ ಈ ಕಡೆ ಈ ತರ ರೌಂಡ್ ಬರುತ್ತೆ.
ಮತ್ತೆ ಇಲ್ಲಿ ಕೂಡ ರೌಂಡ್ ಬರುತ್ತೆ. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೊಲಿಲಿಕ್ಕೆ ಮಾಡಬೇಕಾಗಿರುವಂತ ಮಾರ್ಕಿಂಗ್. ಈ ತರ ಮಾರ್ಕ್ ಮಾಡ್ಕೋಬೇಕು ಪ್ರಿನ್ಸೆಸ್ ಕಟ್ ಬ್ಲೌಸ್. ಇವಾಗ ಇದು ಏನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಫಸ್ಟ್ ಈ ಮಾರ್ಕಿನ ಮೇಲೆನೆ ಕರೆಕ್ಟ್ ಆಗಿ ಬರ್ಬೇಕಂತಿಲ್ಲ, ಬಟ್ ಇದು ಏನಿದೆ ಈ ಶೇಪ್, ಈ ಕರೆಕ್ಟ್ ಆಗಿ ಶೇಪ್ ಈ ತರ ಬರ್ಬೇಕಿದು. ಅಷ್ಟು ನಾವು ಅದನ್ನ ತಿದ್ಕೋಬಹುದು, ಒಂದೇ ಟೈಮ್ ತಿದ್ದಿ ಬಿಡ್ಬೇಕಂತೇನಿಲ್ಲ, ತಿದ್ಕೋಬಹುದು ನೀಟಾಗಿ. ಇದು ಆಯ್ತಾ? ಇವಾಗ ಇದು ನಾವು ಬ್ಯಾಕ್ ಲೆಂತ್ ಇಲ್ಲಿದೆ, ಇಲ್ಲಿಗಿಂತ 1 ಇಂಚ್ ಎಕ್ಸ್ಟ್ರಾ ನಾವು ಮಾರ್ಕ್ ತಗೊಂಡಿದ್ವಲ್ಲ, ಅಂದ್ರೆ ಇವಾಗ ಬ್ಯಾಕ್ ಲೆಂತಿಂಗಿಂತ ಇದು ಲೆಂತ್ ಅರ್ಧ ಇಂಚ್ ಎಕ್ಸ್ಟ್ರಾ ಆಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ಈ ಅರ್ಧ ಇಂಚಿಗೆ ಈ ತರ ಒಂದು ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದು ಬ್ಯಾಕ್ ಸೈಡ್ ಮಾರ್ಕಿಂಗ್ ಇಲ್ಲಿ ಮಾಡಿದೀವಲ್ವಾ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದ ಮಾರ್ಕ್ ತಗೊಂಡಿದ್ವಿ, ಅದನ್ನೇ ಇವಾಗ ಇಲ್ಲಿ ಮುಂದ್ಗಡೆನೂ ಮಾರ್ಕ್ ಮಾಡ್ಕೊಂಡಿದ್ವಲ್ಲ. ಇವಾಗ ಈ ಮೆಜರ್ಮೆಂಟ್ ಇವಾಗ ನಮಗೆ ಬರಂಗಿಲ್ಲ. ಇದರಲ್ಲಿ ಇವಾಗ ನಾವ್ ಏನ್ ಮಾಡ್ಬೇಕು, ಈ ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ನಾವು ತಗೋಬೇಕು. ಇದರಲ್ಲಿ ಯಾವ ತರ ಅಂದ್ರೆ, ಇದನ್ನು ಅಷ್ಟೇ ಉಕ್ಸ್ ಹಾಕಿರ್ತಾರಲ್ಲ, ಉಕ್ಸಿನ ಸೈಡೇ ತಗೋಬೇಕು. ಇದು ಈ ಮೂಲಿ ಬಂದಿರುತ್ತಲ್ಲ ತೋಳ್ ಹಚ್ಚಿರೋದು, ಇದು ಅಪ್ಪರ್ ಚೆಸ್ಟ್, ಇದು ಬಂದು ಮಿಡಿಲ್ ಚೆಸ್ಟ್, ಅಂದ್ರೆ ಈ ಟಕ್ಸಿನ್ ಮಧ್ಯದಲ್ಲಿ ಬರೋದು ಮಿಡಿಲ್ ಚೆಸ್ಟ್. ಇದನ್ನ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಟೇಪ್ ಈ ತರ ಇಟ್ಟು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು. ಇದು 8 ಇಂಚ್ ಬರ್ತಾ ಇದೆ. ಇದು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಂದ 8 ಇಂಚಿಗೆ ಇಲ್ಲಿ ಮಿಡಿಲ್ ಅಂದ್ರೆ ಇದು. ಇವಾಗ ಇದರಲ್ಲಿ ಮಿಡಿಲ್ ಇದು ಇಲ್ಲಿಂದ ಇಲ್ಲಿಗೆ 8 ಇಂಚ್ ಬಂತು. ಇವಾಗ ಇದಕ್ಕೆ ಏನ್ ಮಾಡ್ಬೇಕು, ನಾವು ಇನ್ನ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಅಂದ್ರೆ ಟೋಟಲ್ ಆಗಿ 9 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಿಡಿಲ್ ಚೆಸ್ಟ್ ಅಂದ್ರೆ ಇದರಲ್ಲಿ ಮಿಡಿಲ್ ಚೆಸ್ಟ್ ಬಂದು ಈ ಟಕ್ಸ್ 4 ಟಕ್ಸ್ ಏನ್ ಹಿಡಿದಿರ್ತಾವಲ್ಲ, ಈ ಮಧ್ಯದಲ್ಲಿ ತಗೋಬೇಕು. ಈ ತರ ಈ 4 ಟಕ್ಸಿನ ಮಧ್ಯದಲ್ಲಿ ತಗೊಂಡ್ರೆ ಇದು ಮಿಡಿಲ್ ಚೆಸ್ಟ್. ಇವಾಗ ಇದರಲ್ಲಿ ನಾವು ಮಿಡಿಲ್ ಚೆಸ್ಟ್ ಇಂದು ನಾವು ಕಂಡು ಹಿಡಿಬೇಕಂದ್ರೆ, ಈ ಟಕ್ಸಿನ ಮಾರ್ಕ್ ಇಲ್ಲಿ ಮಾಡಿದೇವಲ್ವಾ, ದೊಡ್ಡ ಟಕ್ಸಿನ ಫಸ್ಟ್ ಮಾರ್ಕ್ ಮಾಡ್ಕೊಂಡಿವಲ್ಲ, ಇದು ಇವಾಗ ಇದರಲ್ಲಿ ಮಿಡಿಲ್ ಚೆಸ್ಟ್. ಇದರಲ್ಲಿ ಮಿಡಿಲ್ ಚೆಸ್ಟ್ ಎಷ್ಟು ಬಂದಿರುತ್ತೆ ನೋಡ್ರಿ. ಈಗ ನನ್ನ ಬ್ಲೌಸ್ ನಲ್ಲಿ 8 ಇಂಚು ಮಿಡಿಲ್ ಚೆಸ್ಟ್ ಬಂತು. ಈ ಮಿಡಿಲ್ ಚೆಸ್ಟ್ ಎಷ್ಟು ಬಂದಿರುತ್ತೆ ನಿಮ್ ಬ್ಲೌಸ್ ನಲ್ಲಿ ಹೆಚ್ಚು ಕಡಿಮೆ ಬರ್ಬೋದು. 7 ಇಂಚು ಬರ್ಬೋದು, 8 ಇಂಚು ಬರ್ಬೋದು, 9 ಇಂಚು ಬರ್ಬೋದು. ಮತ್ತೆ ಇದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಾನು ಇವಾಗ ಕಟಿಂಗ್ ತೋರಿಸ್ತಾ ಇದ್ದೇನಲ್ಲ, ಈ ಕಟಿಂಗ್ ನಲ್ಲಿ ನನಗೆ ಬಂದು ಮಿಡಿಲ್ ಚೆಸ್ಟ್ ಬಂದು 8 ಇಂಚ್ ಬರ್ತಾ ಇದೆ. ಅಂದ್ರೆ ನಿಮ್ಮ ಬ್ಲೌಸ್ ನಲ್ಲಿ ಇನ್ನ ಹೆಚ್ಚಿಗೆನೆ ಬರ್ಬೋದು, 1 ಇಂಚ್ ಹೆಚ್ಚಿಗೆನೆ ಬರ್ಬೋದು, 1 ಇಂಚ್ ಕಡಿಮೆನೆ ಬರ್ಬೋದು. ನಿಮ್ಮ ಮೆಜರ್ಮೆಂಟ್ ನಲ್ಲಿ ಎಷ್ಟು ಬಂದಿರುತ್ತೋ ಅದಕ್ಕೆ ಇನ್ನ 1 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಅಂದ್ರೆ 9 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಿಮ್ಮ ನೀವು ಕಟಿಂಗ್ ಮಾಡೋ ಬ್ಲೌಸ್ ನಲ್ಲಿ 9 ಇಂಚ್ ಬಂದ್ರೆ 10 ಇಂಚ್ ಮಾರ್ಕ್ ಮಾಡ್ಕೋಬೇಕು, 10 ಇಂಚ್ ಬಂದ್ರೆ 11 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು, 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದು ಯಾಕೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಇವಾಗ ಈ ಟಕ್ಸ್ ಇದೆ ಅಲ್ವಾ, ಇದನ್ನ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇದನ್ನ ಇವಾಗ ಕಟ್ ಮಾಡಿ ತೆಗಿತೀವಿ ನಾವು. ಇದಿಷ್ಟು ಬಟ್ಟೆ ಹೋಗುತ್ತೆ, ಇದಿಷ್ಟು ಬಟ್ಟೆ ಹೋಗುತ್ತೆ. ಇದನ್ನ ನಾವು ಮತ್ತೆ ಸ್ಟಿಚ್ ಮಾಡ್ಬೇಕಲ್ಲ, ಆ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಇದರಲ್ಲಿ ಅರ್ಧ ಇಂಚ್ ಬಟ್ಟೆ, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಈ ತರ ಬಟ್ಟೆ ತಗೊಂಡು ಈ ತರ ಸ್ಟಿಚ್ ಮಾಡ್ತೀವಿ. ಅದಕ್ಕೋಸ್ಕರ ಇದು 1 ಇಂಚು ಎಕ್ಸ್ಟ್ರಾ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂತೀವಿ. ಇದಾಯ್ತು. ಇವಾಗ ಈ ಮಾರ್ಜಿನ್ ಇಲ್ಲ ನಮಗೆ, ಈ ಮಾರ್ಜಿನ್ ಬರುತ್ತೆ. ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆ, ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆಗೆ ಮತ್ತೆ ಸಪ್ರೇಟ್ ಆಗಿ ನಾವು ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಪ್ರಿನ್ಸೆಸ್ ಕಟ್ಟಿಂದು ಇದು ಮಾರ್ಕಿಂಗ್ಸ್. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ, ಯಾಕಂದ್ರೆ ಡಾಟ್ಸ್ ಪಾಯಿಂಟ್ಸ್ ಇಟ್ಟೆಲ್ಲ ಹೊಲಿಯೋದು ಈಸಿ ಆಗುತ್ತೆ. ಇದು ನೀವು ಫಸ್ಟ್ ಕಟ್ ಮಾಡೋದಕ್ಕೋಸ್ಕರ ನಿಮಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದನ್ನ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ, ಫಸ್ಟ್ ಪೇಪರ್ ಮೇಲೆ ಹಾಕಿ ಪ್ರಾಕ್ಟೀಸ್ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಅದಾದ್ಮೇಲೆ ಲೈನಿಂಗ್ ಕ್ಲಾತ್ ಮೇಲೆ ಕಟ್ ಮಾಡ್ರಿ. ವಿಡಿಯೋ ನೋಡ್ರಿ, ಪೇಪರ್ ಮೇಲೆ ಕಟ್ ಮಾಡ್ರಿ. ವಿಡಿಯೋ ನೋಡ್ರಿ, ಜಸ್ಟ್ ಫ್ರಂಟ್ ಸೈಡ್ ಅಷ್ಟೇ ಕಟ್ ಮಾಡ್ರಿ ಸಾಕು. ಬ್ಯಾಕ್ ಸೈಡ್ ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ಇವಾಗ ಮುಂದಿನ ಭಾಗದಷ್ಟೇ ನೀವು ಇದನ್ನ ತಿಳ್ಕೊಬೇಕಲ್ಲ, ಹಾಗಾಗಿ ಇದನ್ನೇ ಜಾಸ್ತಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಇಷ್ಟಾಯ್ತು. ಇಷ್ಟಾದ್ಮೇಲೆ ಇವಾಗ ಇದನ್ನ ಕಟಿಂಗ್ ಮಾಡೋದು.
ಈ ಕಟ್ಟಿಂಗ್ ಮಾಡೋದು ನೋಡ್ರಿ, ಮಾರ್ಕಿಂಗ್ ಇಲ್ಲಿದೆ, ಇಲ್ಲಿದೆ. ಇದರ ಮಧ್ಯದಲ್ಲಿ ಅರ್ಧ ಇಂಚಿಗೆ ನಾನೀಗ ಮತ್ತೆ ಇನ್ನೊಂದು ಲೈನ್ ಮಾರ್ಕ್ ಮಾಡ್ಕೊಂಡೆ, ಈ ತರ ಕ್ರಾಸ್ ಆಗಿ. ಇಲ್ಲಿ ಎಲ್ಲಿ ಕ್ರಾಸ್ ಮಾರ್ಕ್ ಮಾಡ್ಕೊಂಡಿದ್ದೀನ ಅದ್ರ ಮೇಲೆ ಕಟ್ ಮಾಡ್ತಾ ಇದ್ದೇನೆ. ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಲೈನ್ ಇಲ್ಲಿದೆ, ಎಕ್ಸ್ಟ್ರಾ ಬಟ್ಟೆ ಈ ಕಡೆ ಇದೆಯಲ್ಲ, ಇಲ್ಲಿ ಒಂದು 1/4 ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಬೇಕು, ಯಾಕಂದ್ರೆ ಉಕ್ಸಿನ ಮನೆ ಹಚ್ಚಕ್ ಬೇಕಾಗುತ್ತೆ. ಆಯ್ತಾ? ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಕಟ್ ಮಾಡ್ಕೊಂಡು, ಇದರಲ್ಲಿ ಇವಾಗ ಮುಂದಿನ ಭಾಗದ ಶೇಪ್ ತೆಗಿತೇವಲ್ಲ, ಇವಾಗ ತೆಗಿಬಾರ್ದು, ಆಮೇಲೆ ತೆಗಿಬೇಕು. ಅದನ್ನ ಯಾವ ತರ ತೆಗಿಬೇಕು ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಇದನ್ನ ಕಟ್ ಮಾಡ್ಕೊಂಡು, ಇದರಲ್ಲಿ ಈ ಮಾರ್ಕ್ ಮಾಡಿದ್ದೀನಲ್ಲ, ಈ ಮಾರ್ಕ್ ನಲ್ಲಿ ಫಸ್ಟ್ ನಾನು ಈ ಕಡೆ ಸೈಡ್ ಈ ತರ ಮಾರ್ಕ್ ಮಾಡಿದ್ದೀನಲ್ಲ, ಇದನ್ನ ಕಟ್ ಮಾಡ್ತೀನಿ. ಯಾವ ತರ ರೌಂಡ್ ಆಗಿ ಕಟ್ ಮಾಡಿದ್ದೀನಿ ನೋಡ್ರಿ, ಅದೇ ತರನ ಮಾರ್ಕ್ ಮಾಡಿದ್ದೀನಲ್ಲ, ಅದೇ ತರನ ಕಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಈ ಕಡೆ ಮಾರ್ಕ್ ಮಾಡಿದ್ದೀನಿ, ಈ ಕಡೆ ಒಂದು ಮಾರ್ಕ್ ಮಾಡಿದ್ದೀನಿ, ನಾ ಈ ಕಡೆ ಮಾರ್ಕಿಗೆ ಕಟ್ ಮಾಡ್ತಾ ಇದ್ದೀನಿ. ಆಯ್ತಾ? ಇವಾಗ ಈ ಕಡೆ ಮಾರ್ಕಿಂದ ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಉಳಿತಲ್ಲ, ಇದನ್ನ ಇವಾಗ ಹಿಂಗ್ ಟರ್ನ್ ತಗೊಂತೀನಿ, ಇದ್ರ ಮೇಲೆ ಕಟ್ ಮಾಡ್ತೀನಿ. ಇವಾಗ ಇದು ಇಲ್ಲಿವರೆಗೂ ಸ್ಟ್ರೇಟ್ ಆಗಿರುತ್ತೆ, ಕ್ರಾಸ್ ಆಗಿರುತ್ತೆ, ಇಲ್ಲಿಂದ ಸ್ಟ್ರೇಟ್ ಬರುತ್ತೆ, ಇಲ್ಲಿಂದ ಈ ಮೂಲಿವರೆಗೂ ಈ ತರ ಹಿಂಗ ಆಯ್ತು. ಇವಾಗ ಬಂದು ಆದ್ಮೇಲೆ ಹಿಂಗ್ ಬಂದಿದೆಲ್ಲ ಶೇಪ್, ಇವಾಗ ಈ ತರ ಬಂದಿದೆ. ಈ ಶೇಪ್ ಯಾವ ತರ ಬಂದಿದೆ ಅದೇ ತರನೇ ಕಟ್ ಮಾಡ್ಬೇಕು. ಇವಾಗ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿ ಇದೆ. ಬಟ್ ಏನಂದ್ರೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗ್ಬೇಕು ನಿಮಗೆ. ಪ್ರಾಕ್ಟೀಸ್ ಆದ್ರೆ ನಾರ್ಮಲ್ ಬ್ಲೌಸ್ ಹೊಲಿತೀವಲ್ಲ ಅದಕ್ಕಿಂತ ಇದು ತುಂಬಾ ಈಸಿ. ಆಯ್ತಲ್ವಾ? ಇವಾಗ ಈ ಮಿಡಿಲ್ ಇಲ್ಲಿಗೆ ಬರುತ್ತಲ್ವಾ, ಈ ಟಕ್ಸಿನ್ ಪಾಯಿಂಟ್ ಇಲ್ಲಿ ಬರುತ್ತಲ್ಲ, ಈ ಪಾಯಿಂಟಿಗೆ ಇಲ್ಲಿದೆ ಅಲ್ಲ ಈ ಲೈನ್, ಈ ಪಾಯಿಂಟಿಗೆ ನಾಚ್ ಹಾಕೋಬೇಕು. ಮತ್ತೆ ಈ ಪಾಯಿಂಟಿಗೆ ನಾಚ್ ಹಾಕೋಬೇಕು. ಇಲ್ಲಿ ಇರುತ್ತಲ್ಲ ಈ ಪಾಯಿಂಟಿಗೆ ಈ ತರ ನಾಚ್ ಹಾಕೋಬೇಕು. ಇದು ಮುಂದಿನ ಭಾಗದ ಪಾರ್ಟ್. ಇದಾಯ್ತಲ್ವಾ? ಇವಾಗ ನಾವು ಮುಂದಿನ ಭಾಗದ ಶೇಪ್ ತೆಗಿತೀವಲ್ಲ ಅದನ್ನ ಇದರಲ್ಲಿ ತೆಗಿಬೇಕು. ಹೆಂಗ್ ತೆಗಿಬೇಕಂದ್ರೆ ಈ ತರ ಹಿಂಗ್ ಉಲ್ಟಾ ಮಾಡ್ಬೇಕು. ಉಲ್ಟಾ ಮಾಡಿ ಒಂದು 1/4 ಇಂಚು ಒಳಗಡೆ ಇದನ್ನ ಈ ತರ ಕಟ್ ಮಾಡ್ಬೇಕು. ಇಷ್ಟು ಬಟ್ಟಿ ಕಟ್ ಮಾಡಿ ತೆಗಿಬೇಕು. ಆಯ್ತಾ? ಇವಾಗ ಇದು ಬ್ಯಾಕ್ ಸೈಡ್ಗಿಂತ ಇದು ಇವಾಗ ಜಾಸ್ತಿ. ಫಸ್ಟ್ ಇದನ್ನ ಚೆಕ್ ಮಾಡ್ಕೋಬೇಕು ನಾವು. ಯಾವ ತರ ಅಂದ್ರೆ ಈ ನಾಚ್ ಟು ನಾಚ್ ಜಾಯಿಂಟ್ ಆಗುತ್ತೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಈ ತರ ಹಿಂಗ್ ಇಡಬೇಕು. ಬಟ್ಟೆ ಜಗ್ಬಾರ್ದು, ಕಾಟನ್ ಬಟ್ಟೆ ಆ ತರ ಇದ್ರೆ ಜಗ್ಬಾರ್ದು. ಈ ತರ ನಾಚ್ ಟು ನಾಚ್ ಜಾಯಿನ್ ಆಗ್ಬೇಕು. ಇದಾದ್ಮೇಲೆ ಈ ಕಡೆದು ಇಲ್ಲಿಂದ ಇಲ್ಲಿವರೆಗೂ ಈ ತರ ಚೆಕ್ ಮಾಡ್ಕೋಬೇಕು. ಇದಾಯ್ತಾ? ಇವಾಗ ಬ್ಯಾಕ್ ಸೈಡ್ದು, ಯಾಕಂದ್ರೆ ಇದು ಬ್ಯಾಕ್ ಸೈಡ್ದು ಮುಂದಿನ ಭಾಗದ ಇದು 1 ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೇವಲ್ಲ, ಇವಾಗ ಬ್ಯಾಕ್ ಸೈಡ್ ಲೆಂತಿಗಿಂತ ಇದು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಇರುತ್ತೆ. ಅದನ್ನ ಇವಾಗ ಚೆಕ್ ಮಾಡ್ಕೋಬೇಕು. ಹೆಂಗ್ ಚೆಕ್ ಮಾಡ್ಕೋಬೇಕಂದ್ರೆ ಇದು ಬ್ಯಾಕ್ ಸೈಡ್ ಪಾರ್ಟು, ಇದು ಮುಂದಿನ ಭಾಗದ್ದು. ಇದನ್ನ ಇದ್ರ ಮೇಲೆ ಈ ತರ ಹಾಕ್ಬೇಕು ಕರೆಕ್ಟ್ ಆಗಿ. ಹಿಂದಿಂದು ಇದು ಎರಡು ಕರೆಕ್ಟ್ ಆಗಿ ಈ ತರ ಜೋಡಿಸ್ಬೇಕು. ಇವಾಗ ಇದಿಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ ನಮಗೆ. ಇದಿಷ್ಟು ಬಟ್ಟಿನ ನಾವು ಈ ತರ ಮಾರ್ಕ್ ಆದ್ರೂ ಮಾಡ್ಕೋಬೇಕು. ಫಸ್ಟ್ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕಟ್ ಮಾಡ್ತೀನಿ ಅಂದ್ರೆ ಈಗ ಹಿಂಗ್ ಟರ್ನ್ ಮಾಡ್ಕೋಬೇಕು.
ಟರ್ನ್ ಮಾಡಿಕೊಂಡು ಈ ಎಡ್ಜ್ ಪಾಯಿಂಟ್ ಇದೆಯಲ್ಲ, ಈ ಎಡ್ಜ್ ಪಾಯಿಂಟ್ನ ಕಟ್ ಮಾಡಬಾರ್ದು. ಎಡ್ಜ್ ಪಾಯಿಂಟ್ ಬಿಟ್ಟು ಇದು ಏನಿದೆ ಈ ಕಡೆ ಅಷ್ಟೇ ಈ ತರ ಕಟ್ ಮಾಡ್ಕೋಬೇಕು. ಹಿಂಗಾದ್ರೆ ಕಟ್ ಮಾಡ್ಬೋದು. ಇಲ್ಲಾಂದ್ರೆ ಇದನ್ನ ಸೈಡ್ ತೆಗೆದು ಇಲ್ಲಿ ಮಾರ್ಕಿಂಗ್ ಏನ್ ಮಾಡಿದೆ ನೋಡ್ರಿ, ಈ ಮಾರ್ಕಿಂಗ್ ಪ್ರಕಾರ ಈ ತರ ಕಟ್ ಮಾಡಬೇಕು. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇಂದು ಕಂಪ್ಲೀಟ್ ಕಟಿಂಗ್ದು ವಿಡಿಯೋ. ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್. ಈ ತರ ಪೀಸ್ ಆಗುತ್ತೆ. ಇದು ಫ್ರಂಟ್ ಸೈಡ್. ಇದು ಫ್ರಂಟ್ ಸೈಡ್ ಶೇಪ್ ಆಗಿ ಬಂದಿದ್ದೇನೆ ಇಲ್ಲ ಅಂತ ಹೇಳಿ ಈ ತರ ಹಿಂಗ್ ಚೆಕ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಈ ತರ ಇಡಬೇಕು ನೀಟಾಗಿ. ಶೋಲ್ಡರ್ ಟು ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಇಲ್ಲಿ ಈ ತರ ಇಡಬೇಕು. ಇಟ್ಟು ಇಲ್ಲಿ ಅರ್ಧ ಇಂಚ್ ನಾವು ಜಾಯಿಂಟ್ ಮಾಡ್ತೇವಲ್ಲ, ಈ ಅರ್ಧ ಇಂಚ್ ಬಟ್ಟೆ ಜಾಯಿಂಟ್ ಮಾಡಕ್ ಹೋದ್ರೆ ನಮಗೆ ಈ ಶೇಪ್ ಅನ್ನೋದು ಇದು ಕರೆಕ್ಟ್ ಆಗಿ ಬರುತ್ತೆ. ಇದು ಆಯ್ತು. ಇವಾಗ ಸ್ಲೀವ್ಸ್ ಕಟಿಂಗ್. ಇದರಲ್ಲಿ ಇವಾಗ ನಾನು ಹೇಳ್ತೀನಲ್ಲ, ಇದರಲ್ಲಿ ನಾನು ಕಾಮನ್ ನಾರ್ಮಲ್ ಸ್ಲೀವ್ಸ್ ಕಟಿಂಗ್ ಏನಿದೆ ಅದನ್ನೇ ಹೇಳ್ತೀನಿ. ಯಾಕಂದ್ರೆ ಇವಾಗ ನೀವು ಪ್ರಿನ್ಸಸ್ ಕಟ್ಟು, ಇನ್ನೇನು ಪ್ರಿನ್ಸಸ್ ಕಟ್ಟು, ಬೋಟ್ ನೆಕ್ಕು ಮತ್ತೆ ಕಾಲರ್ ನೆಕ್ಕು ಅದೆಲ್ಲ ಕಲಿಬೇಕಲ್ವಾ. ನೀವು ಇದರಲ್ಲಿ ಮತ್ತೆ ನೀವು ತೋಳ್ನಲ್ಲಿ ಮತ್ತೆ ವೆರೈಟಿ ನೀವು ಕಲಿತಾ ಹೋದ್ರೆ ಅದು ಕಷ್ಟ ಆಗ್ಬಿಡುತ್ತೆ. ಹಂಗಾಗಿ ಫಸ್ಟ್ ನೀವು ಅದನ್ನ ನೀಟಾಗಿ ತಿಳ್ಕೊಂಡ್ಬಿಡ್ರಿ. ಮತ್ತೆ ಮುಂದೆ ಬರೋ ಕ್ಲಾಸಸ್ನಲ್ಲಿ ಬೇರೆ ಬೇರೆ ಸ್ಲೀವ್ಸ್ದು ಕಟಿಂಗ್ಸ್ ಎಲ್ಲ ನೋಡ್ಕೊಳ್ಳೋಣ. ಇವಾಗ ಅಲ್ಲಿವರೆಗೂ ನಿಮಗೆ ಇದೆಲ್ಲ ಕಂಪ್ಲೀಟ್ ಆಗಿ ಮುಗಿಯುವವರೆಗೂ ನಾನು ನಾರ್ಮಲ್ ಸ್ಲೀವ್ಸ್ದೇ ಕಟಿಂಗ್ ತೋರಿಸ್ತೀನಿ. ಇದು ಆಯ್ತು ಸ್ಲೀವ್ಸ್ದು ಲೆಂತ್. ತೋಳಿಂದು ನಿಮಗೆ ನೀವು ಅಳತಿ ಕೊಟ್ಟಿರೋ ಬ್ಲೌಸ್ ಕೊಟ್ಟಿರ್ತಾರಲ್ಲ, ಆ ಬ್ಲೌಸ್ ಕರೆಕ್ಟ್ ಆಗಿದೆ, ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ಲ ಅಂದ್ರೆ ಇದರಲ್ಲೇನೆ ನೀವು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಬೋದು. ಯಾವ ತರ ಅಂದ್ರೆ, ಫಸ್ಟು ಬ್ಲೌಸ್ ಕಟಿಂಗ್ ಮಾಡೋಕ್ಕೋಸ್ಕರ 4 ಫೋಲ್ಡ್ ಮಾಡ್ಕೊತೀರಿ. ಇದು ಒಂದು ಈ ತರ ಹಿಂಗ್ ಮಾಡ್ಕೊತೀರಿ. ಇದನ್ನ ಈ ತರ ಫೋಲ್ಡ್ ಮಾಡ್ಕೊತೀರಿ. ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾದ್ಮೇಲೆ ಈ ಅಂಚಿ ಏನಿರುತ್ತೆ ನೋಡ್ರಿ, ಈ ಅಂಚಿ ಕಟ್ ಮಾಡಬೇಕು. ಅಂಚಿ ಇದ್ರೆ ನಮಗೆ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಅದು ನೀಟಾಗಿ ಫಿನಿಶಿಂಗ್ ಬರಂಗಿಲ್ಲ. ಅದಕ್ಕೋಸ್ಕರ ಅದನ್ನ ತೆಗಿಬೇಕು. ಅದಾದ್ಮೇಲೆ ನಾರ್ಮಲ್ ಕಾಮನ್ ಇದು ಅರ್ಧ ಇಂಚ್ ಬಟ್ಟಿಗೆ ಫಸ್ಟ್ ಒಂದು ಮಾರ್ಕ್ ಮಾಡೋದು. ಯಾಕಂದ್ರೆ ಇದನ್ನ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಇದು ಅರ್ಧ ಇಂಚ್ ಬಟ್ಟೆ ನಮಗೆ ಬೇಕಾಗುತ್ತೆ ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ. ಇವಾಗ ಇಲ್ಲಿಂದ ನೀವು ನಿಮಗೆ ಅಳತಿ ಬ್ಲೌಸ್ ಯಾರು ಕೊಟ್ಟಿರ್ತಾರೆ ನೋಡ್ರಿ, ಆ ಬ್ಲೌಸ್ ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಈ ಸ್ಲೀವ್ಸ್ ನ ಈ ತರ ಹಾಕ್ಬೇಕು. ಇಲ್ಲಿ ಅರ್ಧ ಇಂಚ್ ಮಾರ್ಕಿಂಗ್ ಏನಿದೆ ಅಲ್ಲಿಂದ ಹಿಂಗ್ ಹಾಕೊಂಡು ಈ ತರ ಹಿಂಗ್ ನೀಟಾಗಿ ಜಗ್ಬೇಕು. ಜಗ್ ಹಿಡಿದು ಇದ್ರ ಮೇಲೆ ಈ ತರ ಕೈ ಹಿಡಿಬೇಕು. ಕೈ ಹಿಡಿದು ಹಿಂಗ್ ಹಿಡಿದು ಇದು ಫಸ್ಟ್ ಸುತ್ತಳತಿ ಮಾರ್ಕಿಂಗ್, ತೋಳಿಂದು ಟೋಟಲ್ ಸುತ್ತಳತಿ ರೌಂಡಿಂಗ್ ಮಾರ್ಕಿಂಗ್. ಇದು ಆಯ್ತಾ? ಇದನ್ನ ಹಿಂಗೆ ಇಡಬೇಕು. ಹಿಂಗೆ ಹಿಡ್ಕೊಂಡು ಅದು ಬಿಡಬಾರ್ದು. ಈ ಕಡೆಯಿಂದ ಈ ತರ ನೀಟಾಗಿ ಜಗ್ಬೇಕು. ಜಗ್ಗಿ ಆದ್ಮೇಲೆ ಈ ಕಡೆದು ಕೂಡ ನೀಟಾಗಿ ಈ ತರ ಬರಬೇಕು. ಈ ಕಡೆ ಜಗ್ ಹಿಡಿಬೇಕು. ಜಗ್ ಹಿಡ್ಕೊಂಡು ಇವಾಗ ಇದು ಈ ತೋಳಿಂದು ಜಾಯಿಂಟ್ ಮಾಡಿರ್ತಾರಲ್ಲ ಆ ಪಾಯಿಂಟ್ ಅಲ್ಲಿಂದ ಈ ಕಡೆ ಸೈಡು ತೋಳಿಂದು ಟೋಟಲ್ ಉದ್ದ ಇಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನ ಸೈಡಿಗೆ ತೆಗಿಬೇಕು. ಇಲ್ಲಿಂದ ಮೇಲ್ಗಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ನಮಗೆ ಈಗ ಎಕ್ಸಾಕ್ಟ್ ಆಗಿ ಇದರಲ್ಲಿ ಎಷ್ಟು ತೋಳಿದೆ ಅಷ್ಟೇ ಬಂದಿದೆ. ಇದು ಒಳಗಡೆ ಬಟ್ಟಿ ಹಿಡ್ದಿದ್ದಾರಲ್ಲ, ಈ ಬಟ್ಟಿ ಇದರಲ್ಲಿ ಬಂದಿಲ್ಲ. ಈ ಬಟ್ಟಿಗೋಸ್ಕರ ಇಲ್ಲಿ ಅರ್ಧ ಇಂಚು ಮಾರ್ಕಿಂಗು ಮೇಲ್ಗಡೆ. ಇದಾದ್ಮೇಲೆ ಇದಕ್ಕೆ ಒಂದು ಲೈನ್. ಇದರಲ್ಲಿ ಬಟ್ಟಿ ಶಾರ್ಟೇಜ್ ಇದೆ,
ತೋಳಿಂದ್ರಲ್ಲಿ ಇನ್ನ ಮುಂದ್ಗಡೆ ಜಾಯಿಂಟ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಇದಕ್ಕೆ ಶೇಪ್ ಮಾಡಬೇಕು. ಶೇಪ್ ಮಾಡಿ ಕಟ್ ಮಾಡಬೇಕು. ಇದು ಇವಾಗ ಶಾರ್ಟೇಜ್ ಇದೆಲ್ಲ ಬಟ್ಟಿ, ಈ ಶಾರ್ಟೇಜ್ ಇರೋ ಬಟ್ಟಿನ ನಾವು ಜಾಯಿಂಟ್ ಮಾಡ್ಕೋಬೇಕು. ಇದಕ್ಕೆ ಯಾವ ತರ ಜಾಯಿಂಟ್ ಮಾಡ್ಬೇಕು ಅನ್ನೋದು ಇದರಲ್ಲೇ ತೋರಿಸ್ತೀನಿ ನಿಮಗೆ. ಇವಾಗ ಇದು ಕಟ್ ಮಾಡಿದ್ವಲ್ಲ, ಇದನ್ನ ಏನ್ ಮಾಡ್ಬೇಕು, ಈ ತರ ಓಪನ್ ಮಾಡ್ಬೇಕು. ಓಪನ್ ಮಾಡಿ ಇವಾಗ ಮುಂದಿನ ಭಾಗದ ಶೇಪ್ ತೆಗಿಬೇಕು. ಮುಂದಿನ ಭಾಗದ ಶೇಪ್ ತೆಗಿಬೇಕಂದ್ರೆ ಇಲ್ಲಿಂದ ಈ ತರ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಟೈಮ್ ಈ ಕಡೆ ಹಿಂಗೆ ಹಾಕೊಂಡು ಚೆಕ್ ಮಾಡ್ಕೋಬೇಕು. ಇದು ಮುಂದಿನ ಭಾಗ ಶೇಪ್. ಇವಾಗ ಇದನ್ನ ಈ ತರ ಹಾಕೊಂಡು ಮತ್ತೆ ಇನ್ನೊಂದು ಟೈಮ್ ಹಿಂಗ್ ಮಾಡ್ಕೊಂಡು ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇಲ್ಲಿ ನಾವು ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಇದು ನೋಡ್ರಿ, ಸ್ಲೀವ್ಸ್ ಇವಾಗ ಇಷ್ಟೇ ಇರೋದು, ಉದ್ದ ಬಂದು ಇಷ್ಟೇ ಇರೋದು. ಇದಕ್ಕೆ ನಾವು ಈ ಕಡೆ ಬಟ್ಟಿ ಜಾಯಿಂಟ್ ಮಾಡ್ಕೋಬೇಕಲ್ಲ, ಈ ತರ ಉಳಿದಿರುತ್ತೆ ನೋಡ್ರಿ ಬಟ್ಟಿ. ಈ ಉಳಿದಿರೋ ಬಟ್ಟಿಯಲ್ಲಿ ನಾವೇನ್ ಮಾಡ್ಬೇಕು, ಇದಕ್ಕೆ ಮುಂದ್ಗಡೆ, ಇದರಲ್ಲಿ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ, ಇದಕ್ಕೆ ಮುಂದ್ಗಡೆ ನಿಮಗೆ ಇನ್ನ ಎಷ್ಟು ಬಟ್ಟಿ ಶಾರ್ಟೇಜ್ ಬೀಳುತ್ತೋ ಅಷ್ಟು ಬಟ್ಟಿನ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡು ಇವಾಗ ಇದಕ್ಕೆ ಎಷ್ಟು ಬೇಕು ಬಟ್ಟಿ, ಇಷ್ಟು ಬೇಕಲ್ವಾ, ಇದಕ್ಕಿಂತ ಒಂದು ಅರ್ಧ ಇಂಚು ಮೇಲ್ಗಡೆ ಈ ತರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಈ ತರ ಈ ಕಡೆ ಕಟ್ ಮಾಡ್ಕೋಬೇಕು. ಇದು 4 ಪೀಸ್ ಆಯ್ತಾ ನೋಡಿ, 1 ಪೀಸು, 2 ಪೀಸು, 3 ಪೀಸು, 4 ಪೀಸು. ಇದನ್ನ ಫಸ್ಟೇ ನಾವು ಜಾಯಿಂಟ್ ಮಾಡ್ಕೊಂಡ್ ಬಿಡ್ಬೇಕು. ನಾವು ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲೇ ಫಸ್ಟ್ ಈ ತರ ಜಾಯಿಂಟ್ ಮಾಡ್ಕೋಬೇಕು. ಈ ತರ ಈ ಕಡೆ ಜಾಯಿಂಟ್ ಮಾಡ್ಕೊಂಡ್ರೆ ಹಿಂಗ್ ಬರುತ್ತಿದ್ದು. ಮತ್ತೆ ಈ ಕಡೆ ಜಾಯಿಂಟ್ ಮಾಡ್ಕೊಂಡು ಈ ಕಡೆ ಹಿಂಗ್ ಬರುತ್ತೆ. ಈ ತರ ಬಟ್ಟಿ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಬಟ್ಟಿ ಏನಿರುತ್ತೆ ನೋಡ್ರಿ, ಇದು ಎಕ್ಸ್ಟ್ರಾ ಬಂದಿರೋದನ್ನ ಅದನ್ನ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗೆದು ಮತ್ತೆ ಆ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಶೇಪ್ ಕಟ್ ಮಾಡ್ಕೊಂಡು ಆಮೇಲೆ ಸ್ಲೀವ್ಸ್ ನ ಅಟ್ಯಾಚ್ ಮಾಡಬೇಕು. ಇದು ಸ್ಲೀವ್ಸ್ ಬಟ್ಟಿ ಕಡಿಮೆ ಬಿದ್ರೆ ಅಟ್ಯಾಚ್ ಮಾಡುವಂತದ್ದು ಮೆಥಡ್. ಇದು ಸ್ಟಿಚಿಂಗ್ ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಎಷ್ಟು ಹೇಳ್ಬೇಕಿತ್ತು ಅಷ್ಟು ಹೇಳಿದ್ದೀನಿ. ನಿಮಗೆ ಅರ್ಥ ಆದ್ರೆ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ರಿ. ಇಲ್ಲ ಅಂದ್ರೆ ಸ್ಟಿಚಿಂಗ್ ನಲ್ಲಿ ನಾನು ನಿಮಗೆ ಇದನ್ನ ಹೇಳ್ಕೊಡ್ತೀನಿ. ಇಲ್ಲಿಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಕಂಪ್ಲೀಟ್ ಆಯ್ತು. ಮತ್ತೆ ನಾನು ನಾಳೆ ಕ್ಲಾಸ್ ನಲ್ಲಿ ಕೂಡ ಪ್ರಿನ್ಸಸ್ ಕಟ್ದೇ ಹೇಳ್ಕೊಡ್ತಾ ಇದ್ದೀನಿ, ಬಟ್ ಬಾಡಿ ಮೆಜರ್ಮೆಂಟ್ ತಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಅಳತಿ ಬ್ಲೌಸ್, ಯಾರಾದ್ರೂ ನಿಮಗೆ ಅಳತಿ ಬ್ಲೌಸ್ ಕೊಟ್ಟು ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಹೊಲಿರಿ ಅಂದ್ರೆ, ಒಂದ್ ವೇಳೆ ಪ್ರಿನ್ಸಸ್ ಕಟ್ ಬ್ಲೌಸೇ ಕೊಟ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ ಹೊಲಿಲಿಕ್ಕೆ ನಿಮಗೆ ಹೇಳಿದ್ರೆ ಅದು ತುಂಬಾ ಈಸಿ ಇರುತ್ತೆ, ಇಷ್ಟೆಲ್ಲ ಇರಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಅದರಲ್ಲಿ ಪ್ರಿನ್ಸಸ್ ಕಟ್ದು ಮಾರ್ಕ್ ಇರುತ್ತೆ. ಆ ಮಾರ್ಕ್ ನೋಡ್ಕೊಂಡು ಮೆಜರ್ಮೆಂಟ್ ತಗೊಂಡು ನೀವು ಹೊಲ್ಬಿಡ್ತೀರಿ. ಬಟ್ ಒಂದ್ ವೇಳೆ ಈ ತರ 4 ಡಾಟ್ಸ್ ಇರೋದು ಬ್ಲೌಸ್ ಕೊಟ್ಟು ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಹೊಲಿಬೇಕು ಅಂದ್ರೆ ಯಾವ ತರ ಹೊಲಿಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ. ಇನ್ನು ನಾಳೆ ಬಂದು ಬಾಡಿ ಮೆಜರ್ಮೆಂಟ್ಗೆ ತೋರಿಸ್ತೇನೆ.